ದೇವರು परमेश्वर ಅವರ ಭಾಷೆಯ ಮೇಲೆ ದಾಳಿ ಮಾಡಿದ. उनके भाषा के ऊपर उन्होंने उलझन डाला. ಕರೆಕ್ಟಾ? सही है. ಅಂದಮೇಲೆ ದೇವರು ಯಾವುದೋ ಒಂದು ವಿಷಯವನ್ನ ಟಾರ್ಗೆಟ್ ಮಾಡ್ತಾನೆ ಅಂದಮೇಲೆ ಅದು ಸಾಧಾರಣವಾದ ವಿಷಯ ಆಗಿರೋದಿಲ್ಲ. अगर परमेश्वर किसी चीज पर टारगेट कर रहे तो वो आसान सा विषय नहीं होगा. ಕರೆಕ್ಟಾ? सही है. ಅವನೇನು ಜುಜ್ಬಿಯಾ ಸುಮ್ನೆ ಚಿಕ್ಕದು ಮಾಡೋಣ ಬಾ ಕೆಡ್ಸೋಣ ಬಾ ಅನ್ಲಿಕ್ಕೆ छोटे छोटे चीजों को ये करेंगे वो करेंगे कहने वाले वो नहीं है. ಅವನು ಅದನ್ನ ಟಾರ್ಗೆಟ್ ಮಾಡಿದಾನಂದ್ಮೇಲೆ अगर उन्होंने उसे करने के लिए फैसला किया है तो ಅದು ಏನೋ ಗಂಭೀರವಾದ ವಿಷಯನೇ. वो कुछ तो गंभीर विषय ही है. ಕಳೆದ ವಾರ ನಾನು ನಿಮಗೆ ತೋರಿಸಿಕೊಟ್ಟಿದ್ದೀನಿ. इसलिए पिछले हफ्ते मैंने आपको दिखाया है ಬರೀ ನಾಲಿಗೆ ಅಲ್ಲ, जबान सिर्फ जबान नहीं है, ಹಿಂದೆ ಭಯಂಕರವಾದಂತ ಬಲ ಇದೆ. लेकिन उसके पीछे एक भयंकर सा बल है. ಒಂದು ಕಡೆಯಲ್ಲಿ ಅದು ಮನಸ್ಸುಗಳನ್ನು ಮುರಿಯುವ ಬಲ, एक तरफ मनों को तोड़ने वाला बल, ಜೀವನಗಳನ್ನು ಕಟ್ಟುವ ಬಲ ಅಂತ ನೀವು ಅಂದ್ಕೊಳ್ಳೋದಾಗಿದೆ. या फिर जिंदगियों को बांधने वाला बल आप सोचेंगे तो ಅಷ್ಟು ಮಾತ್ರ ಅಲ್ಲ, वो सिर्फ उतना ही नहीं है. ಇನ್ನೊಂದು ಕಡೆಯಲ್ಲಿ और एक तरफ ಅದರ में ಹಿಂದೆ उसके पीछे ಭಯಂಕರವಾದಂತ ಆತ್ಮಿಕ ಬಲ ಇದೆ. एक भयंकर सा आत्मिक बल है, बलशाली बल है. ಯಾವುದು ದೇವರಿಗೆ ಇಚ್ಛೆ ಇರೋದಿಲ್ವೋ, जो परमेश्वर की इच्छा में नहीं होता, ಅದಕ್ಕೆ ದೇವರು ಸಹಾಯ ಮಾಡೋದಿಲ್ಲ. उसको परमेश्वर मदद नहीं करते. ಆದ್ರೆ ಅದನ್ನ ಮಾಡಬೇಡ ಅಂತ ಹೇಳದಲ್ಲ, ನಿನಗೂ ಶಕ್ತಿ ಇದೆ ಅಲ್ಲ. लेकिन मत करना के नहीं करते, तुम करो, तुम्हारे अंदर बल है ना, तुम्हारे बल के अनुसार तुम उसे करना के वो कहते हैं. वो एक शादी हो, ಮನೆ ಕಟ್ಟೋದಾಗಿರಲಿ, या फिर घर बांधना हो. ಕೇಳ್ತಾ ಇದ್ದೀರಾ? क्या आप सुन रहे हैं? 2024 2024 ನಾನು ಒಬ್ಬನೇ ಅಲ್ಲ, मैं सिर्फ मैं नहीं, ಅನೇಕ ಸೇವಕರುಗಳು कई सारे सेवक ಅದನ್ನೇ ಪ್ರವಾದಿಸಿದ್ದಾರೆ. उसी को उन्होंने ಈ भविष्यवाणी ವರ್ಷದಲ್ಲಿ किया ನಾವು ಹೆಚ್ಚಾದದನ್ನ ಸಾಧಿಸಿಕೊಳ್ಳಬೇಕು. है. इस साल में हमें बहुत आयत से हासिल ನನಗೆ करना ಪಾಸ್ಟರ್ है. ಪೌಲ್ ಅವರು ಹೇಳಿದಂತ ಅದೇ ವಿಡಿಯೋ ನೋಡಿ ಶಾಕ್ ಆಯ್ತು. ಅವರು ಅದನ್ನೇ ಹೇಳ್ತಾ ಇದ್ರು. पास्टर पॉल की वीडियो को देखकर मुझे शौक हुआ, उन्होंने भी इसी को कहा है. ಅದಕ್ಕೋಸ್ಕರ ನಾವು ಪರಿಶ್ರಮ ಪಡಬೇಕು, उसके लिए हमें मेहनत करना है, ನಿಂತ್ಕೊಳ್ಬಾರ್ದು. हमें नहीं रुकना है. ದೇವರು ಒಂದು ವೇಳೆ अगर परमेश्वर ಈ ಭಾಷೆಯ ಮೇಲೆ ದಾಳಿ ಮಾಡಿದಂದ್ರೆ इस भाषा पर उन्होंने आक्रमण किया है तो ಅದು ಬಹಳ ಶಕ್ತಿ ಉಳ್ಳದ್ದೇ ಆಗಿರ್ಬೇಕು. वो बहुत ही शक्ति से भरा हुआ होगा, ಅಲ್ವಾ? ಇವರೆಲ್ಲರೂ ಒಂದೇ ಸ್ಥಳದಲ್ಲಿದ್ದಾರೆ, ये सारे लोग एक ही जगह में हैं, ಒಂದೇ ಮನಸ್ಸುಳ್ಳವರಾಗಿದ್ದಾರೆ. एक ही मन के वो है. ಇದನ್ನ ನೆನಪಿಟ್ಕೊಳ್ಳಿ. इसे आप याद रखिएगा. सही है. ಮನುಷ್ಯರೆಲ್ಲರೂ सारे मनुष्य ಒಂದೇ ಸ್ಥಳದಲ್ಲಿದ್ರು, एक ही जगह में ಅದೇ थे, ರೀತಿ ಅವರ ಭಾಷೆಯು ಒಂದೇ ಆಗಿತ್ತು. उनका भाषा भी एक ही ಅವ್ರು था. ಏನ್ ಅನ್ಕೊಂಡ್ರಂತೆ, उन्होंने क्या सोचा था, ನಾವು ಭೂಲೋಕದಲ್ಲಿ ಚದುರದಂತೆ, हम पृथ्वी पर चितर बितर न होए. ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ये बहुत ಭೂಲೋಕದಲ್ಲಿ ನಾವು दिलचस्प है. ಚದರದಂತೆ हम पृथ्वी पर न चितर बितर होए, ನಮಗೋಸ್ಕರ ಹೆಸರು ಗಳಿಸಿಕೊಳ್ಳುವ. इसीलिए अपने आप के लिए एक नाम हम कमाएंगे. ನಾನು ಕಳೆದ ವಾರದಲ್ಲಿ ಇದು ಮನುಷ್ಯನ ಯೋಚನೆ ಅಲ್ಲ, मैंने पिछले हफ्ते कहा था ये मनुष्य का योजना नहीं ಇದು है, ದುಷ್ಟನ ಯೋಚನೆ, ये एक दुष्ट का ಇದು योजना ಸೈತಾನನ है, ಯೋಚನೆ. ये शैतान का योजना है. ಏನದು? वो क्या है? ನಾನು ಎಲ್ಲಕ್ಕಿಂತ ಮೇಲಿರ್ಬೇಕು, मैं सारे चीजों से भी ऊंचा रहना ನಮಗೆ है. ಒಂದು ಹೆಸರನ್ನು ಮಾಡ್ಕೊಳ್ಳೋಣ अपने आप के लिए एक नाम हम बनाएंगे. ಅಂದ್ಕೊಂಡ್ಬಿಟ್ಟು ऐसे कहकर ಏನ್ ಮಾಡಿದ್ರಂತೆ, उन्होंने क्या किया? ದೇವರ ವಾಕ್ಯ ಹೇಳ್ತಾರೆ, परमेश्वर का वचन ಅವರು कहता है ಗೋಪುರವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. वहां पर मीनार को वो बांधने लगे. ಕರೆಕ್ಟಾ? सही है. ದೇವರು इसीलिए ಅದನ್ನು परमेश्वर ನೋಡ್ಲಿಕ್ಕೆ ಬಂದಂತೆ. उसे देखने के लिए वो उतरा है. ಯಾವುದು ನಮ್ಮ ಜೀವನದಲ್ಲಿ, जो हमारे जिंदगी में ಯಾವುದು ದೇವರಿಗೆ ಇಚ್ಛೆ ಇಲ್ವೋ, जो परमेश्वर का इच्छा नहीं है, ಅದನ್ನ ದೇವರು ಬಲಪಡಿಸೋದಿಲ್ಲ. उसे परमेश्वर बल नहीं देते, ಅದರ ವಿರುದ್ಧವಾಗಿ ಆತನು ಹೋರಾಡೋದು ಇಲ್ಲ. उसके खिलाफ वो लड़ाई भी नहीं करते, ಯಾಕಂದ್ರೆ ನಾವು ಹೊಸ ಒಡಂಬಡಿಕೆಯಲ್ಲಿದ್ದೇವೆ. क्योंकि हम नए करार में हैं, ಯಾಕಂದ್ರೆ ಆತನಿಗೆ ಗೊತ್ತಿದೆ क्योंकि वो जानते हैं ಇದು ನಿಲ್ಲೋದಿಲ್ಲ, ये नहीं रुकेगा, ಮುಂದೆ ಹೋಗಿದ್ದು ಕುಸಿತದೆ. आगे जाकर ये नीचे गिर जाएगा. ಆತನಿಗೆ ಗೊತ್ತಿದೆ, वो जानते हैं, ಆತನ ಅದನ್ನು ಸಪೋರ್ಟ್ ಮಾಡೋದಿಲ್ಲ. वो उसका मदद नहीं ಹಾಗಾದ್ರೆ ದೇವರು करते. ನಮ್ಮ ಇಚ್ಛೆಗಳನ್ನು ಸಪೋರ್ಟ್ ಮಾಡೋದಿಲ್ವೋ? ऐसा है तो क्या परमेश्वर हमारी इच्छाओं को सपोर्ट नहीं करते? ಹಾಗಲ್ಲ. ऐसा नहीं है. ಯಾವುದು ನಮ್ಮ ಜೀವನಕ್ಕೆ ಮುಂದಿನ ಭವಿಷ್ಯಕ್ಕೆ ಯೋಗ್ಯವಲ್ಲವೋ ಅಥವಾ ಸುರಕ್ಷಿತವಲ್ಲವೋ, जो हमारी जिंदगी के लिए आगे आने वाले भविष्य के लिए सुरक्षित नहीं है या फिर योग्य नहीं है, ಅದನ್ನ ನಾವು ಮಾಡ್ಲಿಕ್ಕೆ ಹೋಗುವಾಗ उसे जब हम करने चल पड़ते हैं, ದೇವರು ಅದಕ್ಕೆ ಬೇಕಾದಂತ ಬಲವನ್ನ ಕೊಡೋದಿಲ್ಲ. परमेश्वर जो बल उसे चाहिए वो बल नहीं देते. ಭೂಮಿ ಮೇಲೆ पृथ्वी के ऊपर ಬಲದ ಸಹಾಯವಿಲ್ಲದೆ बिना बल के मदद ನಾವು ಯಾರ ಮನುಷ್ಯನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. कोई भी मनुष्य कुछ भी नहीं कर सकता. ಯೆಹೋವನು ಮನೆ ಕಟ್ಟದಿದ್ದರೆ अगर यहोवा घर नहीं ಮನೆ बांधेंगे तो ಕಟ್ಟುವವರ ಪ್ರಯತ್ನವು
ವ್ಯರ್ಥ. घर बांधने वालों का प्रयास व्यर्थ है. ಯೆಹೋವನು ಪಟ್ಟಣವನ್ನ ಕಾಯದಿದ್ರೆ, अगर यहोवा शहर की रखवाली नहीं करेंगे तो ಕಾವಲುಗಾರರು ಪೌಳಿ ಗೋಡೆಯ ಮೇಲೆ ಕಾಯುವುದು ವ್ಯರ್ಥ. सारे रखवालीगार शरण पनाये पर रखवाली करना व्यर्थ ಅದರ है. ಅರ್ಥ उसका मतलब ಒಂದು ಬಲವಾದ ಪೌಳಿ ಗೋಡೆ ಅಂದ್ರೆ ಕೋಟೆ ಗೋಡೆ एक बलशाली शरण पनाया जो है ಕಟ್ಕೊಳ್ಬಹುದು ನೀವು, आप बांध सकते हैं. ಆದ್ರೆ ದೇವರು ಆ ಪಟ್ಟಣವನ್ನ ಸಂರಕ್ಷಿಸದಿದ್ರೆ, लेकिन अगर परमेश्वर शहर को रक्षा नहीं करेंगे ಆ तो ಗೋಡೆ ಯಾವುದಕ್ಕೂ ನಿಂತ್ಕೊಳ್ಳೋದಿಲ್ಲ. वह दीवार किसी चीज के लिए भी खड़ा नहीं ಸ್ವಲ್ಪ ದಿನ रहेगा. ತಡಿಬಹುದು, थोड़ा दिन वो बीत सकता है, ಆದ್ರೆ ಒಬ್ಬಲ್ಲ ಒಬ್ಬ ವೈರಿ ಅದನ್ನ ಕಡೆಗೆ ಸೋರಿಸ್ಬಿಡ್ತಾನೆ. लेकिन एक ना एक शत्रु आखिर को उसे हरा ही देगा. ಅದೇ ರೀತಿಯಾಗಿ उसी तरीके से ನಮ್ಮ ಜೀವನದಲ್ಲಿ हमारी जिंदगी ಎರಡು में ಬಲಗಳು ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ. दो बल कार्य कर सकते ಒಂದು हैं. ದೇವರ ಬಲವಾದ್ರೂ ಕೆಲಸ ಮಾಡಬೇಕು, एक तो परमेश्वर का बल कार्य ಇಲ್ಲದೆ करना ಹೋದ್ರೆ है, ಸೈತಾನನ ಬಲವಾದ್ರೂ ಕೆಲಸ ಮಾಡಬೇಕು. नहीं तो शैतान का बल कार्य करना है. ಸೈತಾನನ ಬಲ शैतान का बल ನಮಗೆ ಈಗ ಒಳ್ಳೇದು ಕೊಡ್ಲಿಕ್ಕೆ ನೋಡ್ತಾನೆ, अब हमें अच्छा चीज देने के लिए देखता है, ಯಾಕಂದ್ರೆ ಒಂದು 4 ಆಣೆ ಕೊಟ್ಟು क्योंकि वो 4 आना देकर ಮುಂದೆ 12 ಆಣೆ ತಗೊಂಡೋಗೋನವನು. आगे 12 आना ले जाने वाला व्यक्ति आದ್ರೆ वो है. ದೇವರು लेकिन परमेश्वर ಇವತ್ತು आज 4 ಆಣೆ ತಕ್ಕೊಳ್ಬಹುದು, 4 आना वो ले सकते ಅಥವಾ हैं ಅದಕ್ಕೆ ಸಹಾಯ ಮಾಡದೇ ಇರಬಹುದು. या फिर उसको मदद नहीं कर रहे ಆದ್ರೆ होंगे, ಭವಿಷ್ಯಕ್ಕೆ लेकिन भविष्य के ನಮಗೆ लिए ಶ್ರೇಷ್ಠವಾದ ಆಶೀರ್ವಾದವನ್ನು ಆತನ ಇಡ್ಲಿಕ್ಕೆ मुझे ಮನಸ್ಸು ಮಾಡಿ. श्रेष्ठ आशीष रखने के लिए वो आशा रखते हैं. ವ್ಯತ್ಯಾಸ ಅರ್ಥ ಆಗ್ತದೆ? व्यत्यास आप समझ पा रहे ಆದ್ರೆ हैं, लेकिन ಈ ಇಬ್ಬರಿಗೂ इन दोनों को ಬಾಗಿಲವನ್ನ ತೆರೆಯೋರು ನಾವೇ. दरवाजा खोलने वाले हम ही हैं. ದೇವರು ನೂಕಿಕೊಂಡು ಬರೋನಲ್ಲ, परमेश्वर घुसकर नहीं आते, ಸೈತಾನನು ಆಹ್ವಾನಕ್ಕೋಸ್ಕರ ಕಾಯುವನಲ್ಲ. शैतान आमंत्रण के लिए इंतजार नहीं ಎಷ್ಟು ಜನರಿಗೆ ಅರ್ಥ करता. ಆಯ್ತು? कितने लोग समझ रहे हैं? ಸೈತಾನನು शैतान ನೀವು ಕರೆಯುವವರಿಗೆ ಆಹ್ವಾನ ಕೊಡುವವರಿಗೆ ಕಾಯೋನಲ್ಲ, आप बुलाने तक आमंत्रण करने तक इंतजार आदरे करने वाला देವರು नहीं, लेकिन परमेश्वर ನುಗ್ಗಿಕೊಂಡು ಬರುವನಲ್ಲ. वो घुसकर आने वाले भी नहीं है. ನಾವು ಬಾಗಿಲು ತೆರೆದಾಗ್ಲೇ ಆತನ हम ಬರೋನು, जब दरवाजा खोलते तभी वो आते ಇವನಿಗೆ हैं. ಬಾಗಿಲು ತೆರೆದೇ ಹೋದ್ರು ನುಗ್ಗಿಕೊಂಡು ಬರ್ಲಿಕ್ಕೆ ನೋಡೋನು. ये दरवाजा नहीं खोलते तो भी घुसकर आने वाले ಅದಕ್ಕೆ लोग हैं. ಪೌಲನು ಹತ್ತಿಕೊಳ್ಳುವ ಪಾಪಗಳಿಂದ ಎಚ್ಚರವಾಗಿರ್ರಿ ಅಂತ ಬರೀತಾನೆ. इसीलिए पौलुस चढ़कर आने वाले पापों से चौकस रहना के ಅಂದ್ರೆ ನೀನ್ ಏನು ಮಾಡಿರೋದಿಲ್ಲ, उसका मतलब आप कुछ भी नहीं ಅವ್ರ करते. ಸೆಗಣಿಯಲ್ಲಿ ಬಿದ್ದಿರ್ತಾರೆ, वो वहाँ पर गिरे हुए होते हैं, ನಿನ್ನನ್ನು ತಗೊಂಡು ನಿನಗೂ ಸಗಣಿ ಹಚ್ಚಿ ಕಳಿಸ್ತಾರೆ. आपको भी लेकर आपको भी गोबर ನೀನ್ लगाकर ಹೇಳ್ತೀಯ, भेजते हैं. आप ನಾನ್ कहेंगे ಮಾಡಿಲ್ಲ, मैंने इसे किया ही ಆದ್ರೆ नहीं, ರಾಡಿ ನಿನ್ ಜೀವನ ಮೇಲೂ ಕಾಣ್ತದೆ. लेकिन वो कीचड़ आपकी जिंदगी पर भी नजर आता ಹತ್ತಿಕೊಳ್ಳುವ है. ಪಾಪ. वो चढ़कर आने वाला पाप. Interesting ಇದೆ. क्या ये दिलचस्प So, है? ಅದಕ್ಕೆ इसीलिए ದೇವರು ಯಾವುದು ತನ್ನ ಇಚ್ಛೆ ಆಗಿದೆಯೋ परमेश्वर जो उनका इच्छा है ಅದನ್ನ ಕಟ್ಟೋದಕ್ಕೆ उसे बांधने के ಎಲ್ಲಾ लिए ಬಲವನ್ನು ನಿನ್ನ ಜೀವನ ಕೊಡ್ತಾನೆ. सारे बल को आपकी जिंदगी में वो देते ಯಾಕಂದ್ರೆ हैं. ಆತನು ತೆರೆದ ಬಾಗಿಲನ್ನ ಯಾರು ಮುಚ್ಚಲಾರರು, क्योंकि- ಆತನು ಮುಚ್ಚಿದ ಬಾಗಿಲನ್ನ ಯಾರು जो ತೆರೆಯಲಾರರು ಅಂತ दरवाजा वो ಬರೆಯಲ್ಪಟ್ಟಿದೆ. खोलते हैं कोई बंद नहीं कर सकते, और जो वो बंद करते हैं कोई और उसे खोल नहीं सकता. ಆಮೆನ್. आमेन ಆಮೆನ್. आमेन. ಒಂದು ವೇಳೆ ದೇವರು अगर परमेश्वर ಇವ್ರ ಭಾಷೆ ಮೇಲೆ ದಾಳಿ ಮಾಡಿದ್ರೆ इनके भाषा पर उन्होंने आक्रमण किया ಅದರ है, ಅರ್ಥ तो उसका ಅದು मतलब ಬರೀ ಭಾಷೆ ಅಲ್ಲ, वो सिर्फ भाषा नहीं ಅದು है, ಬರೀ ನಾಲಿಗೆ ಅಲ್ಲ, वो सिर्फ जबान नहीं ಅದ್ರ ಹಿಂದೆ है, ಏನು ಭಯಂಕರವಾದಂತ ಬಲ ಇದೆ. उसके पीछे कुछ तो एक भयंकर सा बल है. ಕೇಳ್ತಾ ಇದ್ದೀರಾ? क्या आप सुन रहे हैं? ಭಯಂಕರವಾದ ಬಲ ಇದೆ. एक भयंकर सा बल उसके पीछे है. ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಬೋಧಿಸ್ತೀನಿ, ಧ್ಯಾನ जितना देर हो ಮಾಡಿ सकता है उतना देर प्रचार करूंगा, ध्यान देकर 2024 सुनिए. 2024 ನಿನ್ನ में ನಾಲಿಗೆ ಕರ್ತನಿಗೆ ಬೇಕು, आपका जबान ನಿನ್ನ परमेश्वर ಭಾಷೆ चाहते ದೇವರಿಗೆ हैं, ಬೇಕು. आपका भाषा परमेश्वर ಅದೇ चाहते ವೇಳೆಗೆ हैं. उसी समय में ಸೈತಾನನು ಸಹ शैतान भी ನಿನ್ನ ಭಾಷೆ ಮೇಲೆ ನಿನ್ನ ನಾಲಿಗೆ ಮೇಲೆ ಕಣ್ಣಿಟ್ಟವನೇ. आपके भाषा और आपकी जबान पर उसने ಅವನಿಗೂ ಅದು नजर रखा ಬೇಕು. है, उसे भी वो ಯಾಕಂದ್ರೆ चाहिए, ಅವನಿಗೆ ಗೊತ್ತಿದೆ क्योंकि वो जानता है ಅದರಲ್ಲಿ ಭಯಂಕರ ಬಲ ಇದೆ, उसके अंदर भयंकर सा बल है. ಭಯಂಕರ ಬಲ ಇದೆ. भयंकर बल उसमें ಅದನ್ನ है, ಸುಮ್ನೆ ಉಪಯೋಗಿಸಬಾರದು. उसे खामों का इस्तेमाल नहीं करना है. ಅದನ್ನ ಆದಷ್ಟು ನಾನು ಅರ್ಥ ಮಾಡಿಸಿಕೊಳ್ಳಿಕ್ಕೆ ಪ್ರಯತ್ನ जितना ಮಾಡಿ. ज्यादा हो सकता है उतना समझाने की कोशिश में करूंगा. ಕೇಳಿ. सुनिए, ನಾನು ಎಷ್ಟು ಬಲ ಇದೆ ಅಂದ್ರೆ ಅಲ್ಲಿ ಅದರಲ್ಲಿ ಆತ್ಮಿಕ ಬಲ ಇದೆ. उसमें आत्मिक बल है. ಫಸ್ಟ್ ಅದರಲ್ಲಿ ಅದಂತ ಆತ್ಮಿಕ ಬಲ ಅಂತ पासवान जी, ನೀವು उसमें ಅನ್ಬೋದು. कैसे आत्मिक बल हो सकता है, आप ಒಂದು कह ಈ सकते हो. ಪೇತ್ರನು पेत्रुस ಸೆರೆಮನೆಯಲ್ಲಿ ಹಾಕಲ್ಪಟ್ಟವನೇ. बंदी घर में डाला गया है. ಪೇತ್ರನು ಸೆರೆಮನೆಯಲ್ಲಿದ್ದಾನೆ. पेत्रुस जेल में है. ಈಗ ಅವನಿಗೆ ಸರಪಣಿಗಳನ್ನ ಕಟ್ಟಿ ಹಾಕಿದ್ದಾರೆ. अब उसे जंजीरों से बांध कर रखा ರಾತ್ರಿ है. ದೇವದೂತನು ಬಂದ. रात में देवदूत आया. Correct? सही है. ಪೇತ್ರನನ್ನು ಎಬ್ಬಿಸ್ದ. पेतरुस को उसने उठाया. ಎಬ್ಬಿಸಿದ ಮೇಲೆ ಹೇಳಿ ಹೋಗ್ಬೇಕು ಅಂದ. उठाने के बाद ನೋಡಿ, जाना है, उसने कहा.
ಅವನೇನ್ ಹೇಳ್ದ, ದೇವದೂತನ ಏನ್ ಹೇಳ್ದ? देखिए दूत ने क्या कहा, ಎದ್ದೇಳು. तुम उठ जाओ, ಅಷ್ಟೇ ಹೇಳಿದ್ದು. सिर्फ उतना ही उसने कहा। ದೇವದೂತನ ಬಗ್ಕೊಂಡು देवदूत ಅವನ झुककर ಸರಪಣಿಗಳನ್ನು ಬಿಚ್ಚಲಿಲ್ಲ, उसके जंजीरों को उसने नहीं ಆತನ खोला, ತನ್ನ ಕೈಯಿಂದ ಸರಪಣಿಗಳನ್ನು ಬಿಚ್ಚಲಿಲ್ಲ. उसके हाथों से हथकड़ियों को उसने नहीं निकाला। ಏಳು ಹೋಗ್ಬೇಕು ಅಂತ ಹೇಳಿದ ತಕ್ಷಣ सिर्फ उठो जाना है कहते ही ಕಣ್ಣಿಗೆ ಕಾಣದಂತ आंखों को नहीं दिखाई ಒಂದು ಬಲ देने ಹೊರತು. वाला एक बल उतर आया। ಕರೆಕ್ಟಾ? सही ಎಂತ है, ಬಲ ಅಂತಂದ್ರೆ वो इस तरीके का बल है कि ಯಾವ ದೇವದೂತನ ಮುಟ್ಲಿಲ್ಲ ಆ कोई ಸರಪಣಿಗಳನ್ನ. देवदूत ने उस जंजीरों को नहीं छुआ। ಬಂದಂತ ದೇವದೂತ ಬರೀ ಹೋಗೋಣ ಹೇಳಂದ. आया हुआ देवदूत सिर्फ उठो जाना है उसने ಆದ್ರೆ ಅವ್ನು कहा, ಹೇಳ್ತಾ ಇದ್ದಂಗೆ लेकिन जब वो कह रहा ಆ था ಸರಪಣಿಗಳು ತನ್ನಷ್ಟಕ್ಕೆ ತಾನೇ ಕಳಚಿ ಬಿದ್ದು. वो जंजीरें अपने आप ही ಕೇಳಿದ್ರಾ? टूटकर गिर गए। क्या आपने ಆ सुना? ಸರಪಣಿಗಳು वो जंजीरें ತನ್ನಷ್ಟಕ್ಕೆ ತಾನೇ अपने आप ही ಕಳಚಿ ಬಿದ್ದವು. टूटकर गिर गए। ಕೇಳ್ತಾ ಇದ್ರೆ क्या आप सुन रहे हैं? ಕರೆಕ್ಟಾ? सही ಅಂದ್ರೆ है, उसका ಒಂದು मतलब ಶಕ್ತಿ ಹೊರಟು. एक शक्ति वहां पर उतर आया। ಕರೆಕ್ಟಾ? सही ಸೊ है, ಅದಕ್ಕೆ इसीलिए ನೀನು ಮಾತಾಡುವಾಗ आप जब बात करते ಕಣ್ಣಿಗೆ हो ಕಾಣದಂತ आंखों को नहीं नजर आने वाला, ತಿಳಿಯದಂತ समझ ಒಂದು नहीं आने ಶಕ್ತಿ वाला ಹೊರಡ್ತದೆ. एक शक्ति उतर आता ಅದಕ್ಕೆ है, ಬಲ ಇದೆ. उसके अंदर बल है। ಕಳೆದ ವಾರದ ಬಗ್ಗೆ ಹಂಚಿಕೊಂಡಿದ್ದೀನಿ ನಾನು. पिछले हफ्ते उसके बारे में मैंने ಅದು बांटा ದೇವ್ರು है। ಚೆನ್ನಾಗಿ ಗೊತ್ತಿದೆ. वो परमेश्वर अच्छी तरीके से जानते ಅದಕ್ಕೆ ಅವ್ರು हैं, ಮೊದಲು ಅವ್ರ ಭಾಷೆನ ಅದ್ರ ಬದಲು ಮಾಡ್ಬಿಟ್ಟ. इसलिए पहले उनके भाषा में उलझन ಅವರೆಲ್ಲರೂ उन्होंने डाल ಲೋಕದ दिया। ಆ ಕಡೆ ಈ ಕಡೆ ಚದರಿ ಹೋಗ್ಬಿಟ್ರು. वो सब दुनिया में यहाँ वहाँ चिदर बिदर हो ಆದ್ರೆ गए, ಕೆಲಸ ಅಲ್ಲಿಗೆ ನಿಲ್ಲಲಿಲ್ಲ. लेकिन काम वहीं पर नहीं रुका। ಇವತ್ತು आज ಅವ್ರು ತಿರುಗಿ ಕುಡ್ಕೊಂಡ್ರು, वो वापस एकत्र हो गए, ತಮ್ಮ ಭಾಷೆ ಪ್ರಕಾರ ಕುಡ್ಕೊಂಡ್ರು, अपने अपने भाषा के अनुसार इकट्ठा हो गए ಚಂದ್ರನ ಬಳಿಗೆ ಅಲ್ಲಿವರೆಗೂ और ಮುಟ್ಟಿದ್ರು. चांद तक वो पहुंच गए। ಗಾಡಿಗಳನ್ನ ಮಾಡ್ಕೊಂಡ್ರು. गाड़ियों को उन्होंने बनाया, Correct है? सही है, ಆದ್ರೆ लेकिन ನಿಜವಾಗಿ ಅದೇ ನಡೆದದ್ದು. सही में वही घटा है। ನಾನು ಕಳೆದ ವಾರ ಹಂಚ್ಕೊಂಡಿದ್ದೀನಿ, ಬೇರೆ ಏನಾದ್ರೂ ಇತ್ತಾ? पिछले हफ्ते Correct मैंने है? बताया है So ಅದ್ರ दूसरा कुछ ಹಿಂದೆ था, इसलिए उसके पीछे ದುರಾತ್ಮನ ಬಲವನ್ನು ತೋರಿಸಿದ್ದೀನಿ. दुरात्मा के बल को मैंने दिखाया है। ಹೌದಾ ಇಲ್ವಾ? सही है या नहीं? ಈಗ अब ಹಾಗಾದ್ರೆ ऐसा है तो ಮುಂದೇನು? आगे क्या? ಇವತ್ತು ಮುಗಿಸ್ಕೊಳ್ಳಿಕ್ ನೋಡೋಣ ಇದನ್ನ. आज ಮುಂದೇನು समाप्त करने की ಆಗಿದ್ರೆ कोशिश, आगे क्या ಈಗ है? ಸುಮ್ಮನೆ ನಾನು ಮಾತಾಡ್ಬಿಟ್ಟು ಏನಾದ್ರು ಆಗ್ಬಿಡ್ತದ? अगर खामों का कुछ कहूंगा ಇಲ್ಲ. तो वो हो जाएगा? नहीं, ಬಹಳ ಭಯಂಕರ ಇದೆ. ಆದ್ರೆ वो बहुत भयंकर ಆದ್ರೆ है, ಅಷ್ಟಕ್ಕೆ ಇಲ್ಲದ. लेकिन सिर्फ उतना ही वो नहीं है। ಕೇಳ್ತಾ ಇದ್ರೆ ಯಾಕೆ? क्यों? ಆ ಭಾಷೆಯ ಮೇಲೆ, उस भाषा के ಆ ऊपर, ನಾಲಿಗೆಯ ಮೇಲೆ. उस जबान के ऊपर। ಕೇಳಿ, ಮೊದಲನೇದಾಗಿ ಏನ್ ಹೇಳಿದೆ देखिए, ನಾನು? पहले मैंने आपसे क्या कहा? ಒಂದು ದೈವಿಕವಾದ ಸಹಾಯವಿಲ್ಲದೆ ನಾವು ಯಾರು ಏನು ಮಾಡ್ಲಿಕ್ಕೆ ಬರೋದಿಲ್ಲ. बिना कोई दैविक मदद हम कोई कुछ भी नहीं कर सकते। ಅಂದ್ರೆ उसका मतलब ಯೆಹೋವನ ಮನೆ ಕಟ್ಟದಿದ್ರೆ ಕರೆಕ್ಟಾ? यहोवा घर नहीं ಅಂದ್ರೆ बांधेंगे तो, ದೈವಿಕವಾದ ಬಲ ಇಲ್ಲದೆ ಹೋದ್ರೆ अगर दैविक बल नहीं होगा तो ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. हम कुछ भी नहीं कर पाएंगे। ಅಂದ್ರೆ उसका मतलब ಆ ನಾಲಿಗೆಯ ಮೇಲೆ उस जबान के ऊपर ಅದನ್ನು ನಾವು ಸಿದ್ಧ ಮಾಡಿದ್ರೆ, उसे हम तैयार करेंगे तो, ಅದನ್ನು ನಾವು ತಯಾರಿ ಮಾಡಿದ್ರೆ उसे हम तैयारी करेंगे तो ಏನೋ ಒಂದು ಭಯಂಕರವಾದ ಸಂಗತಿ ನಡೀಲಿಕ್ಕೆ ಸಾಧ್ಯ ಇದೆ. कुछ तो एक भयंकर विषय घट सकता है। ಇದನ್ನು ಈ ರೀತಿ ನೋಡೋಣ. उसे इस तरीके से हम ಒಂದು देखेंगे। 100% ಇನ್ನು 100%, एक 100% में, 100% 100% में 80% ಜನ 80% लोग ಆ ಶಕ್ತಿಯನ್ನು ತಿಳ್ಕೊಂಡೇ ಇಲ್ಲ. उस शक्ति को उन्होंने जाना ही नहीं है। ಅವರ ಬಾಯಿ ಸತ್ತ ಬಾಯಿ ಆಗ್ಬಿಟ್ಟಿದೆ. उनका मुंह वो मरा हुआ मुंह बन चुका है। ಅದರಿಂದ ಶಾಪ ಬಂದ್ರು ಕೆಲಸ ಮಾಡೋದಿಲ್ಲ, उसमें से श्राप आएगा तो भी काम नहीं करेगा, ಆಶೀರ್ವಾದ ಬಂದ್ರು ಅದು ಕೆಲಸ और ಮಾಡೋದಿಲ್ಲ. आशीष आएगा तो भी काम नहीं करेगा। ಮಣ್ಣಲ್ಲಿ ಬಿದ್ದು ಸಾಯ್ ಹೋಗಿ ಅಂತ ಬಟ್ ಮುರಿತವ್ರೆ. मिट्टी में जाकर मिल के अपनी उंगलियों को तोड़ते हैं। ಎಲ್ಲಿ ಸಾಯೋದು? कहाँ पर मरना? ಅವನು ಇನ್ನೂ ಐಶ್ವರ್ಯವಂತನಾಗಿ ಮೆರಿತಾ वो ಇದ್ದಾನೆ. और भी अमीर बनकर चमक रहा है। ಯಾಕೆ? क्यों? 80ಕ್ಕಿಂತ ಹೆಚ್ಚಿಗೆ ಶೇಕಡ ಜನ 80 से भी ज्यादा ಆ प्रतिशत लोग ನಾಲಿಗೆ ಬಲವನ್ನ ತಿಳ್ಕೊಳ್ಳಿಲ್ಲ. उस जबान के बल को उन्होंने समझा नहीं। ಇವತ್ತಿನ ಡೇಟ್ ಅಲ್ಲಿ ಅದು ಸತ್ತು ಹೋಗ್ಬಿಟ್ಟಿದೆ. आज के डेट में, आज के दिन में वो मर चुका है। ಇನ್ನುಳಿದ 20% और बचे हुए 20% में ಹೆಚ್ಚು ಕಡಿಮೆ 28% ज्यादा कम 28% ಸೈತಾನನ ಜೊತೆಗೆ ಸೇರ್ಕೊಂಡ್ಬಿಟ್ಟು शैतान के साथ मिलकर ಮಾಟ ಮಂತ್ರ ತಂತ್ರಗಳಲ್ಲಿ ತೊಡಗ್ಬಿಟ್ಟು ज्यादा जादू टोना में एकत्र ಅದರ होकर ದುರುಪಯೋಗಗಳನ್ನು ಮಾಡ್ತಾ ಇದ್ದಾರೆ. उसे दुरुपयोग कर रहे हैं। ಇನ್ನುಳಿದ 2% ಮಾತ್ರ, और सिर्फ 2% 2-3% ಮಾತ್ರ 2-3% लोग ही ಅದನ್ನ उसे ಸಮೃದ್ಧಿಯಾದ ಹಾಲು ಜೇನು ಹರಿಯುವ ಅಂಗವನ್ನಾಗಿ, उसे समृद्धि तरीके से दूध और मधु बहने वाले अंग ಅದನ್ನು होकर ಸಿದ್ಧಪಡಿಸಿ उसे तैयार कर कर ಕರ್ತನಿಗೋಸ್ಕರ ಶ್ರೇಷ್ಠವಾದ ಸಂಗತಿಗಳನ್ನು ಸಾಧಿಸ್ತಾ ಇದ್ದಾರೆ. परमेश्वर के लिए श्रेष्ठ चीजें वो हासिल कर रहे ವ್ಯತ್ಯಾಸ हैं। ಅರ್ಥ ಆಗ್ತದ? व्यत्यास आप समझ पा रहे हैं? ಇದರ ಅರ್ಥ ಸೋಲು ಅಲ್ಲ. इसका मतलब हार नहीं है। ಇದರ ಅರ್ಥ ಏನಪ್ಪಾ ಅಂತಂದ್ರೆ, इसका मतलब क्या है कि ನಿಮ್ಮಲ್ಲಿ ಒಬ್ಬನು 1000 ಜನರನ್ನ ಓಡಿಸುವುದಾಗಿದ್ರೆ, अगर आप में से एक 1000 को भगा सकता है तो ಒಳ್ಳೆಯ ನಾಲಿಗೆಯನ್ನ ಬೆಳೆಸಿಕೊಂಡಂತ 2
2% अच्छे से जबान को तैयार करने वाले 2% लोग, ನಿಮ್ಮಲ್ಲಿ ಒಬ್ಬನು 1000 ಓಡಿಸುವುದಾಗಿದ್ರೆ आप में से एक व्यक्ति 1000 को भगाएगा, ಇಬ್ಬರು 2 लोग, 2000 ಅಲ್ಲ 2000 नहीं, 10,000 ಓಡಿಸುವರು ಅಂತ ಬರ್ತದೆ. 10,000 को भगाएंगे के लिखा गया है। ಕೇಳ್ತಾ ಇದ್ದೀರಾ? आप सुन रहे हैं? ಯೇಸು ಸ್ವಾಮಿ यीशु मसीह ಕ್ರೂಜೆಯ ಮೇಲೆ क्रूस के ऊपर ಸತ್ತಾಗ जब मरे थे, ಎಷ್ಟು ಜನರು ನಾನು ಹೇಳೋದು ಅರ್ಥ ಆಗ್ತಾ ಇದೆ? कितने लोग समझ पा रहे जो मैं कह ಅಂದ್ರೆ रहा हूँ? 2024ಕ್ಕೆ उसका मतलब 2024 के लिए ನಿನ್ನ ನಾಲಿಗೆ, आपका ನಿನ್ನ जबान, ಭಾಷೆ आपका भाषा ಅನ್ನುವಂತ ಶಸ್ತ್ರವನ್ನ कहने वाले उस शस्त्र को ನೀನು ತೆಗೆಬೇಕೀಗ. आपको अब निकालना ನೀನು है। 80% ಅಲ್ಲ, आप 80% के लोगों में से नहीं हो, ಯಾಕಂದ್ರೆ ಯೇಸು ಸ್ವಾಮಿ क्योंकि यीशु मसीह ಸತ್ತವಳಿಗಿಂದ ಎಬ್ಬಿಸಿದಾನೆ. मुर्दों में से उनको उठाया है। ಈ ವರ್ಷ यह साल ಸತ್ತ ನಾಲಿಗೆಗಳನ್ನ, मरे हुए ಸತ್ತ जबान को, ಭಾಷೆಯನ್ನ मरे हुए भाषा ಯೇಸು को ಸ್ವಾಮಿ ಸತ್ತವಳಿಗಿಂದ ಎಬ್ಬಿಸುವ ವರ್ಷವಾಗಿರ್ತದೆ. यीशु मसीह मुर्दों में से जी उठाने वाला साल होगा। ಯಾರಿಗಾದ್ರೂ ಅರ್ಥ ಆಗಿದ್ರೆ ಒಂದ್ಸಲ अगर कोई ಆಮೆನ್ ಅಂತ समझ ಹೇಳಿ. पाए तो एक बार आमीन कहिएगा। ಎದ್ದೇಳಲಿಕ್ಕೆ ಸಿದ್ಧರಾಗಿದ್ದೀರಾ? जाग उठने के लिए क्या आप तैयार हो? ಭಯಂಕರ ಬಲ ಇದೆ ಅದರಲ್ಲಿ. उसमें भयंकर सा बल ಎಷ್ಟು है। ಬಲ ಇದೆ ನೋಡಿ. कितना बल है आप ಹೋದ ವಾರ देखिए। ನಾನು ನಿಮ್ಗೆ ತಿಳಿಸ್ಕೊಟ್ಟೆ. पिछले हफ्ते ही मैंने आपको समझाया। ಶೇಷರತ್ನಮ್ಮ ಅವರು शेष रत्नम ಕುತ್ಕೊಂಡಿದ್ದಾರೆ. वो बैठे हैं, ಹಾ ಹೋಗ್ತಾ ಇದೆ. वहां से सांप जा ಆ रहा है ಹಾವಿಗೆ ಹೇಳ್ತಾರೆ, और उस सांप से वो कहते ಯೇಸು हैं, ನಮ್ಮಲ್ಲಿ ನಿಂತ್ಕೋ. यीशु मसीह के नाम में वहीं पर रुक जा। ಆ ಹಾವಿಗೆ ಕಿವಿ ಇಲ್ಲ. उस सांप को कान नहीं है। ಬೇಕಾದಂತ ಶಾಸ್ತ್ರಜ್ಞಾನ ತೆಗೆದು ನೋಡಿ ನೀವು. कोई भी शास्त्र ज्ञान को आप खोल कर देखिए, ಹಾವಿಗೆ ಕಿವಿಗಳಿಲ್ಲ. सांप को कान नहीं है। ಹಾವು ಭೂಮಿಯ ತರಂಗಗಳನ್ನ ಗ್ರಹಿಸ್ತದೆ. पृथ्वी के आहटों को वो ग्रहण करके समझ लेता है। ನಾಲಿಗೆಯಿಂದ जबान से ತನ್ನ ಪರಿಸರವನ್ನ ವಾಸನೆ ನೋಡ್ತದೆ. अपने परिसर के सुगंध को वो लेता है। ಮನುಷ್ಯನ ವಾಸನೆ, मनुष्य का सुगंध, ಪ್ರಾಣಿಯ ವಾಸನೆ, प्राणियों का सुगंध, ಪಕ್ಷಿಯ ವಾಸನೆ, पक्षियों का ಆ सुगंध, ನಾಲಿಗೆ ಗ್ರಹಿಸಲಿಕ್ಕೆ ಶಕ್ತವಾಗಿದೆ. वह जबान ग्रहण करने के लिए शक्त है। ಆದ್ರೆ लेकिन ಕಿವಿಯೇ ಇಲ್ಲದಂತ कान ही नहीं रहने ಆ वाले ಪ್ರಾಣಿ, वह प्राणी, ಆಮೆನ್, आमेन, ಒಬ್ಬ ಸ್ತ್ರೀ एक स्त्री ಬಲಹೀನ. बलहीन, ಬೈಬಲ್ ಅಲ್ಲಿ पवित्र शास्त्र पुरुषರಿಗೆ में पुरुष को ಸ್ತ್ರೀಯರು ಬಲಹೀನರಾಗಿದ್ದಾರೆಂಬುದನ್ನು ಅರಿತುಕೊಂಡು ಎಂಬುದಾಗಿ ಬರೆದಿದೆ. स्त्री बलहीन है इसे समझ करके के लिखा गया है। ಬಲಹೀನವಾದ ಸ್ತ್ರೀ बलहीन स्त्री ಕೂತಲ್ಲೇ ಕೂತ್ಕೊಂಡು जहाँ बैठी है वहीं पर बैठकर, ಅಲ್ಲಿಂದ ಎದ್ದೇಳದೇನೆ वहां से बिना उठे ही ಅದನ್ನ ನೋಡಿ, उसे देखकर, ಎಲೆ ಸರ್ಪ, हे सांप, ಯೇಸುವಿನ ಹೆಸರಿನಲ್ಲಿ यीशु मसीह के नाम में ನಿಂತುಕೋ वहीं पर रुक ಅಂತ जा, ಹೇಳಿದ್ರೆ ऐसे कहे तो ಅದು ಥಟ್ ಅಂತ ನಿಲ್ಲುತ್ತೆ. वहां पर अचानक से वो रुक जाता ಆದ್ರೆ है। लेकिन ಅದಕ್ಕೆ ಕಿವಿ ಇಲ್ಲ. उसे कान नहीं है। ಅಂದ್ರೆ उसका ನಿನ್ನ मतलब ಬಾಯಲ್ಲಿ ಎಷ್ಟು ಶಕ್ತಿ ಇದೆ ನೋಡು. आपके जबान में कितना बल है आप ಅದರ ಅರ್ಥ देखिए। उसका ಇದನ್ನ मतलब ನೀನು ಸರಿಯಾಗಿ ಬೆಳೆಸ್ದಂದೆ, इसे अगर ठीक तरीके से आप बढ़ाएंगे तो, ಇದನ್ನ ನೀನು ಸರಿಯಾಗಿ ನೋಡ್ಕೊಂಡೆ ಅಂದ್ರೆ, इसे अच्छी तरीके से देखभाल आप करेंगे तो ಕೇಳದಂತ, वहां पर नहीं सुनाई देने ಕಿವಿ वाला, ಇಲ್ಲದಂತ, कान नहीं रहने वाला, ಕೇಳಲಿಕ್ಕೆ ಕಿವಿ ಇಲ್ಲದಂತ सुनने के लिए कान नहीं रहने वस्तु, वाला वस्तु, ಬಿರುಗ, ನಿನ್ನ ಜೀವನದಲ್ಲಿ ಬರುವ ಬಿರುಗಾಳಿ, आपके जिंदगी में आने वाला आंधी, ಮೂಕ ದೆವ್ವ, वहां पर गूंगा दुरात्मा, ಅನಾರೋಗ್ಯ, बीमारी, ಕೆಂಪು ಸಮುದ್ರ, लाल समंदर, ಬಿರುಗಾಳಿ, आंधी, ನೀನು ಅದಕ್ಕೆ ಕಿವಿ ಇದೆ ಇಲ್ಲ ಅಂತ ಚಿಂತೆ ಮಾಡೋದೇ ಬೇಕಾಗಿಲ್ಲ. उसको कान नहीं है क्योंकि आपको चिंता करने की जरूरत नहीं है। ನಿನ್ನ ಭಾಷೆಗೆ, आपके भाषा को, ನಿನ್ನ ನಾಲಿಗೆಗೆ, आपके जबान को, ನಿನ್ನ ಹಿಂದಿರುವಂತ ದೇವರು आपके पीछे रहने वाले ಎಂತ परमेश्वर ಬಲವನ್ನು ಕೊಡ್ತಾನಂದ್ರೆ, किस तरीके का बल देंगे यानी ಪೇತ್ರನ ಸೆರೆಮನೆಯಲ್ಲಿ पेत्रुस बंदी घर में ಕೈ ಚಾಚದೆ वहां पर बिना हाथ ಬಿದ್ದಂತ फैलाए ಸರಪಳಿ, गिरा हुआ जंजीर, ಅದನ್ನು ಬೀಳಿಸಿದಂತ ಬಲ उसे गिराने वाला वह ಆ बल ಭಾಷೆಯಿಂದ ಹೊರಟು ಹೋಗಿ उस भाषा से निकलकर ಆ ಹಾವಿಗೆ ತಿಳಿದಿದ್ರು उस सांप को बिना समझे ಅದನ್ನ ही ತಟ್ ಅಂತ ನಿಲ್ಲಿಸುತ್ತೆ. वहां पर अचानक से रुका देता ಅಷ್ಟು है। ಬಲ ಇದರಲ್ಲಿ ಇದೆ. उतना बल इसमें है, ಅದನ್ನ ಆತನ ತಿಳ್ಕೊಂಡೆ. उसे वो समझ कर ही, ಇಲ್ಲೇ ಇರೋರು ಯಾರಾದ್ರೂ ಇದ್ರೆ ಒಂದ್ಸಲ अगर यहीं पर कोई है तो एक बार आमीन ಕೇಳ್ತಾ कहिए। ಇದ್ದೀರಾ? क्या आप सुन रहे ಅದಕ್ಕೆ हैं? ಕೀರ್ತನೆಗಾರ ಏನ್ ಬರೀತಾನ ನೋಡಿ. इसलिए भजन संगीतकार क्या लिखता है ಅವ್ನ್ देखिए, ಗೊತ್ತಿತ್ತು ಅದ್ರ ಬಲ. उसके बल को वो जानता था। ಇದನ್ನ ಯಾರು ನೋಡಿರ್ಲಿಕ್ಕಿಲ್ಲ ಅಥವಾ ಅದ್ರ ಕಡೆಗೆ ಲಕ್ಷ್ಯ ಕೊಟ್ಟಿರ್ಲಿಕ್ಕಿಲ್ಲ ನೀವು. किसी ने इसे देखा नहीं होगा या फिर उसकी ओर ध्यान आपने नहीं ಕೀರ್ತನೆ दिया होगा। 141 भजन संगीता उसका 141वां ಕೀರ್ತನೆಗಳ अध्याय, ಗ್ರಂಥ
भजन संगीत का ಕೆಲವರು ವಾಕ್ಯವನ್ನು ಹೇಳುವಾಗ ಆ ಕಡೆ ಈ ಕಡೆ ನೋಡ್ತೀರಾ. थोड़े लोग वचन बताने समय यहाँ वहाँ ಬಹುಶಃ देखते ನೀವು हैं। ಬೈಬಲ್ ತಂದಿರ್ಲಿಕ್ಕಿಲ್ಲ. शायद आपने बाइबल नहीं लाया होगा। ದಯವಿಟ್ಟು ಬೈಬಲ್ ತಗೊಂಡ್ ಬರ್ಬೇಕು. कृपया करके आप बाइबल ले आइएगा। ಇಲ್ಲದೆ ಹೋಗಿದ್ರೆ नहीं तो ಅಕ್ಕ ಪಕ್ಕದವ್ರದಾದ್ರೂ ನೋಡಿ. अगल बगल वालों को तो देखिएगा। ಆಮೆನ್. आमेन। ಹೇಳಿ, सुनिए, ಯೆಹೋವನೇ हे यहोवा, ನನ್ನ ಬಾಯಿಗೆ ಕಾವಲಿರಿಸು. हे यहोवा मेरे मुंह पर पहरा डाल। ನನ್ನ ತುಟಿಗಳೆಂಬ ಕದ, ಯಾರಾದ್ರೂ ಹೇಳ್ರಿ ಬಾಗಿಲು. ಗಟ್ಟಿಗೆ ಹೇಳ್ರಿ, जोर से कहिए। ಗಟ್ಟಿಗೆ ಹೇಳ್ರಿ. ಬಾಗಿಲು ಏನ್ ಮಾಡ್ತದೆ? दरवाजा क्या करता है? ಹಲೋ, ಇಲ್ಲೇ ಇದ್ದೀರಾ? आप यहीं पर हो? ಹೆಂಗ ಬರ್ತಾ ನೋಡಿ. ನಮ್ಮಲ್ಲಿ ಯಾರಾದ್ರೂ ಈ ಪ್ರಾರ್ಥನೆಯನ್ನು ಮಾಡಿದೇವಾ? हम में से किसी ने इस प्रार्थना को किया है? ಏನ್ ಹೇಳ್ತಾನೆ? वो क्या कहते हैं? ಯೆಹೋವನೇ यहोवा ನನ್ನ ಬಾಯಿಗೆ ಕಾವಲಿರಿಸಪ್ಪ. मेरे मुंह पर पहरा डालिए। ಯಾಕೆ? क्यों? ಅವನಿಗೆ ಗೊತ್ತಿದೆ. वो जानता था। ಕೇಳಿ, सुनिए, ಯೇಸು ಸ್ವಾಮಿ ಹೇಳ್ದ, यीशु मसीह ने कहा, ಕತ್ತಿ ಹಿಡಿದವನು तलवार ने जिसे पकड़ा है, ಕತ್ತಿಯಿಂದಲೇ ಸಾಯುವನು. जो तलवार को पकड़ता है वो तलवार से ही मरता है। ಬೇರೆಯವ್ರ ಬಗ್ಗೆ ಮಾತಾಡುವಾಗ दूसरों के बारे में जब बात करते हैं ಅಥವಾ ಸರಿಯಾಗಿ ಅದನ್ನ ಹ್ಯಾಂಡಲ್ ಮಾಡದೇ या ಇರುವಾಗ फिर ठीक तरीके से अगर जब संभालते ಅಥವಾ नहीं है ಕೋಪದಲ್ಲಿ ಮಾತಾಡುವಾಗ या फिर गुस्से में जब हम बात कर देते हैं, ನಮಗೇನ್ ಅನಿಸ್ತದೆ? आपको क्या लगता ನಾವು है? ಅವ್ರಿಗೆ ಅಂದಿದ್ದೀವಿ, हमने उनसे कहा है ಸಾರಿ, क्षमा कीजिए, ತಪ್ಪಾಯ್ತು, गलती हो गया। ಅವ್ರಿಗೆ ಅಂದಿಲ್ಲ ನೀನು. आपने उनको नहीं ನಿನ್ನ कहा। ಜೀವನದಲ್ಲಿ ಕಾಣದಂತ ಒಂದು ಕದ, ಒಂದು ಬಾಗಿಲನ್ನ ತೆರೆದಿದೀಯಾ. आपके जिंदगी में अनदेखी द्वार को आपने खोल दिया है। ಬಾಯಿಯನ್ನ ಕೀರ್ತನೆಗಾರಂತ ದಾವೀದನು भजन संगीतकार दाऊद कहता है, ಅದನ್ನ ಕದ, ಬಾಗಿಲು ಅಂತ ಹೇಳ್ತಾ ಇದ್ದಾನೆ. उसे द्वार के वो कहता है। ಬಾಯನ್ನ, जबान को ಬಾಗಿಲು ಏನ್ ಮಾಡ್ತದೆ? दरवाजा क्या करता है? ಒಂದು ಹೊರಗಿಡ್ತದೆ, एक तो बाहर रखता है, ಇಲ್ಲದೆ ಹೋದ್ರೆ ಒಳಗ್ ತಗೊಳ್ತದೆ. नहीं तो अंदर लेता है। ಆ ಬಾಯಿ वह जबान ಒಂದು एक तो ಶಾಪವನ್ನ ಹೊರಗಿಡ್ತದೆ, श्राप को बाहर रखता है, ಇಲ್ಲದೆ ಹೋದ್ರೆ नहीं तो ಒಳಗಡೆ ಇಲ್ಲದೆ ಇರುವ ಶಾಪಕ್ಕೆ ಬಾಗಿಲು ತೆರೀತದೆ. वहां पर अंदर नहीं रहने वाले श्राप के लिए दरवाजा खोलता है। ವ್ಯತ್ಯಾಸ ಅರ್ಥ ಆಗ್ತಿದೆಯಾ? क्या सब समझ पा रहे हैं? 2024ರಲ್ಲಿ 2024 में ಈ ಬಾಗಿಲು ಬಾಗಿಲು यह दरवाजा जो है ಸೈತಾನನಿಗೆ ಇನ್ನು ಲಭ್ಯವಾಗಿರೋದಿಲ್ಲ. शैतान के लिए अभी लभ्य नहीं रहेगा। 2024ರಲ್ಲಿ 2024 ಈ में ಬಾಗಿಲನ್ನ ಸೈತಾನನ ಪಾಲಿಗೆ ಸಂಪೂರ್ಣವಾಗಿ ನಾವು ಮುಚ್ಚಾಕ್ಬೇಕು. इस दरवाजे को शैतान के लिए संपूर्ण तरीके से हमें बंद रखना है, ಯಾಕಂದ್ರೆ ಅದರ ಬಲ ಮತ್ತು ಕಾರಣಗಳನ್ನು ಇವತ್ತು ತೋರಿಸ್ಕೊಡ್ತೀನಿ क्योंकि ನಿಮಗೆ. उसके बल और कारणों को मैं आज के दिन आपको दिखाऊंगा। ಹಾಲೆಲೂಯಾ. हालेलुया। ಈ ಸ್ಟಾರ್ ಒಳಗೆ ಬಲ್ಬ್ ಐತೆ, इस स्टार के अंदर बल्ब ಅದಕ್ಕೆ है, ಒಳಗಿನಿಂದ ಬೆಳಕು ಕಾಣ್ತೈತೆ. इसीलिए अंदर से रोशनी दिखाई दे रहा है। ಆದ್ರೆ लेकिन ಈ ಬಲ್ಬ್ यह बल्ब जो है ದೇವರ ಆಲಯದಲ್ಲಿ ಬೆಳಗ್ತಾ ಇದೆ. आज परमेश्वर के भवन में वो ತಪ್ಪು जल रहा ಕೈಯಲ್ಲಿ है। ಹೋಗಿತ್ತಂದ್ರೆ अगर गलत हाथों में जाता तो ಅದು ಒಂದು ಬಾರಲ್ಲಿನೂ ಬೆಳಗಬಹುದಿತ್ತು. वो एक बार में भी चमक सकता था। ಯಾಕೆ ಕಂಪನಿಯವರು ಬಾರ್ಗೋಸ್ಕರ ಬೇರೆ ಬಲ್ಬ್ ಮಾಡ್ತಾರಾ? क्यों कंपनी वाले बार के लिए अलग से बल्ब बनाते हैं? ಇಲ್ಲ. नहीं। ಕೇಳ್ತಾ ಇದ್ದೀರಾ? क्या आप सुन रहे हैं? ಅದೇ ರೀತಿ उसी तरीके ದೇವರು से ಮನುಷ್ಯನಲ್ಲಿ ಸೈತಾನಿಗೊಂದು ಬಾಯಿ, ತನಗೊಂದು ಬಾಯಿ ಮಾಡಿಲ್ಲ. परमेश्वर ने मनुष्य में शैतान के लिए एक जबान और खुद के लिए एक जबान नहीं बनाया ದೇವರು है। ಮನುಷ್ಯನಿಗೆ परमेश्वर ने मनुष्य को ತನ್ನ ಸ್ವರೂಪದಲ್ಲಿ ಮಾಡಿ अपने स्वरूप में बनाकर ತನಗೋಸ್ಕರ उनके लिए ही ಒಂದು ಬಾಯನ್ನಿಟ್ಟಿದ್ದಾನೆ. एक जबान को उन्होंने रखा है। ಅದು वह ದೇವರ ಆಲಯದಲ್ಲಿ परमेश्वर के भवन ಬೆಳಗಬೇಕು. में चमकना है, ತಪ್ಪು ಸ್ಥಳದಲ್ಲಿ ಬೆಳಗಬಾರದು. गलत जगह में रोशनी नहीं देना है। ಅದು ಬಾಗಿಲು. वो दरवाजा, ಯಾರಿಗಾದ್ರೂ ಅರ್ಥ ಆಗಿದ್ರೆ ಒಂದು ಸರಿ ಆಮೇಲೆ अगर कोई समझ रहा है तो बराबर ಯೇಸು कहिए। ದೇವರು, परमेश्वर ದೇವ್ರ ವಾಕ್ಯ ಏನ್ ಹೇಳ್ತದೆ? परमेश्वर का वचन क्या कहता ನಿನ್ನ है? ದೇಹವು आपका शरीर ಪವಿತ್ರಾತ್ಮನಿಗೆ पवित्र आत्मा के लिए ಗರ್ಭಗುಡಿ. वो गर्भ मंदिर है। ಅದರಲ್ಲಿ ನಾಲಿಗೆ ಇನ್ವಾಲ್ವ್ ಇಲ್ವಾ? उसमें जबान नहीं इन्वॉल्व है, ಅದರಲ್ಲಿ ನಾಲಿಗೆನೂ ಇದೆ. उसमें जबान भी है। ಹಾಗಾದ್ರೆ ಏನ್ ಹೇಳ್ತಾನೆ? ऐसा है तो वो क्या ನಿನ್ನ कहते हैं? ದೇಹವು आपका शरीर ದೇವರ ಆತ್ಮನಿಗೆ परमेश्वर के आत्मा के लिए ಗರ್ಭಗುಡಿ ಆಗಿದೆ. एक मंदिर है। ಯಾವನಾದರೂ कोई तो ದೇವರ ಆಲಯವನ್ನ ಕೆಡಿಸಿದ್ರೆ, परमेश्वर के मंदिर को खराब करेगा तो ಯಾರಾದ್ರೂ ಹೇಳಿ ಮುಂದೆ ಏನ್ ಹೇಳ್ತದೆ? आगे क्या कहता है? ದೇವರು ಅವನನ್ನು ನಾಶ ಮಾಡ. परमेश्वर उसे नाश कर ಅಂದ್ರೆ देगा। उसका मतलब ನಿನ್ನನ್ನ ನಿನ್ನ ವೈರಿ ನಾಶ ಮಾಡ್ಲಿಕ್ಕೆ ಬರೋದಿಲ್ಲ. आपको आपका शत्रु नाश करने के लिए नहीं आएंगे। ನಿನ್ನನ್ನ ನಿನ್ನ ಅತ್ತೆ ಮಾವನ ಸೊಸೆ ನಾಶ ಮಾಡ್ಲಿಕ್ಕೆ ಬರೋದಿಲ್ಲ. आपको आपका सास ससुर या बहू नाश करने नहीं आएंगे। ನಿನ್ನನ್ನ आपको
ನಿನ್ನ ಪಾಸ್ಟ್ ನಾಶ ಮಾಡ್ಲಿಕ್ಕೆ ಬರೋದಿಲ್ಲ. आपके पासवान नाश करने नहीं आएंगे. ನಿನ್ನನ್ನ आपको ನಿನ್ನ ಯಾವ ವೈರಿಯು ನಾಶ ಮಾಡ್ಲಿಕ್ಕೆ आपका ಬರೋದಿಲ್ಲ. कोई शत्रु भी नाश करने नहीं आएंगे. ನಿನ್ನ ಬಾಯಿಯನ್ನ आपके जबान को ದಾವೀದನ ಹೇಳುವ ಹಾಗೆ जिस तरह दाऊद कहते हैं, ಯೆಹೋವನೇ हे यहोवा ನನ್ನ ಬಾಯಿಗೆ ಕಾವಲಿರಿಸು. मेरे मुंह पर पहरा डाल. ಈ ಪ್ರಾರ್ಥನೆನೇ ಗೊತ್ತಿಲ್ಲ ನಮಗೆ. ये प्रार्थना ही हम नहीं ನಾವು जानते ಪ್ರಾರ್ಥನೆ हैं. ಸ್ಟಾರ್ಟ್ ಮಾಡ್ತೇವ್ರೆ. हम प्रार्थना स्टार्ट करते, ನನ್ನ परमेश्वर ಮಗನ ಮೇಲೆ ದಯ ಇಡಪ್ಪ. मेरे बेटे पर दया रखना. ಬಾಗಿಲದಲ್ಲಿ ಸಗಣಿ ಬಿದ್ದೈತೆ. दरवाजे पर गोबर गिरा है. ನೀನು VIP ಗೆಸ್ಟ್ ಅನ್ನು ಕರ್ಕೊಂಡ್ ಬರ್ತೀಯ. आप VIP गेस्ट को ले आते हैं. ಏನಾಗುದಿಲ್ರಿ ಸರ್, ದಾಟ್ಕೊಂಡು ಬಂದ್ಬಿಡ್ರಿ. ಲೇ ನಾಚಿಗಿಲ್ದವ್ರು ನಾವು. कुछ भी नहीं होगा, पार कर कर ऐसे ही आ जाइए. ಅಂತೀವ ಹಂಗೆ? क्या ऐसे हम ಸರ್ कहेंगे? ಏನಾಗುತ್ತೆ, ದಾಟ್ಕೊಂಡ್ ಬಂದ್ಬಿಡ್ರಿ. ಸಗಣಿ ಇದ್ ಬಿಡ್ರಿ. कुछ भी नहीं होगा, ऐसे पार कर कर आ जाइए. ಒಳ್ಳೆ ಅತಿಥಿ अच्छा अतिथि ನಮ್ಮ ನಾಚಿಕೆಗೆ ಹಿಡಿತನ ನೋಡ್ಬಿಟ್ಟು हमारे शर्मिंदगापन को देखकर ನಮಗೆ ಹೇಳ್ತಾನೆ, हमसे ही वो कहते हैं, ಬ್ರದರ್ भाई ನೀವು ಒಳಗೆ ಹೋಗ್ರಿ, ಬರ್ತೀನಿ. आप अंदर जाइए, मैं ತಾನೇ आता हूं. ಹೊರಗಡೆ ಒಂದು ಬಕೆಟ್ ಹುಡುಕಿ वो खुद ही बाहर एक ನಿನ್ನ बकेट ಮನೆ ढूंढकर ಬಾಗಿಲನ್ನ आपके घर के ಅವನು चौखट ತೊಳೆದು को ಒಳಗೆ ಬರ್ತಾನೆ. ಯಾಕಂದ್ರೆ ಅವನು ಗೌರವಸ್ಥನ. वो धोकर अंदर आएंगे क्योंकि वो गौरव व्यक्ति है. ಯೇಸು ಸ್ವಾಮಿ, यीशु मसीह. ಯಾರಾದ್ರೂ ಇಲ್ಲಿದ್ದೀರಾ? क्या कोई यहाँ पर है? ಯೇಸು ಸ್ವಾಮಿ ಸತ್ತಾಗ, यीशु मसीह जब मर गए, ಯೇಸು ಸ್ವಾಮಿ ಸತ್ತಾಗ जब यीशु मसीह मर गए, ಈಟಿ ತಗೊಂಡು वहां पर भाले को ಎಷ್ಟು लेकर ವಾಕ್ಯ ಆಶೀರ್ವಾದ कितने ಆಗ್ತದೆ. लोगों को ये वचन आशीष हो रहा है. ಜನರು ಈಟಿ ತಗೊಂಡು लोगों ने भाला ಆತನ लेकर ಪಕ್ಕೆಗೆ उनके बगल में ತಿವಿದ್ರಂತೆ. उन्होंने चुबाया. ಅವಾಗ ಏನ್ ಬಂತು? और तब क्या आया? ರಕ್ತ लहू ಮತ್ತು ನೀರು. और पानी. ಆಮೇನ್. आमेन. ವೈದ್ಯಕೀಯ ಶಾಸ್ತ್ರ ಹೇಳಿದೆ, वैदिक शास्त्र ಒಬ್ಬ ಮನುಷ್ಯ कहता ಸಾಯುವಾಗ है एक मनुष्य जब मरता ಹಂಗೆ है ಆಗುತ್ತೆ ಅಂತ. ऐसे ही होता है ಆದ್ರೆ कहते हैं. ಆತ್ಮಿಕ ಶಾಸ್ತ್ರ ಕೇಳೋಣ लेकिन ಹೇಳಿ आत्मिक शास्त्र क्या कहता है? ಏನ್ ಮಾಡಿದ ಗೊತ್ತಾ? सुनिए. ಯೇಸು ಸ್ವಾಮಿ यीशु मसीह ने क्या किया? ಹಳೆ आप जानते ಒಡಂಬಡಿಕೆಯಲ್ಲಿ हो? पुराने करार में ಆದಿ ಕಾಂಡದಲ್ಲಿ उत्पत्ति के पुस्तक में ಟಂಗ್ಸ್ ಅನ್ನ ಅಂದ್ರೆ ನಾಲಿಗೆಯನ್ನ जबान को ಅಥವಾ ಭಾಷೆಯನ್ನ या फिर भाषा को ತೆಗೆದುಬಿಟ್ಟ. उन्होंने निकाल ನೀವು दिया. ಹಳೆ ಒಡಂಬಡಿಕೆಯಲ್ಲಿ आप पुराने करार में ಎಲ್ಲಿಯೂ कहीं पर भी ಅವರು ಅನ್ಯ ಭಾಷೆ ಮಾತಾಡಿದ್ದನ್ನ ಕೇಳೋದಿಲ್ಲ. वो अन्य भाषा में बात करते हुए आप नहीं ಎಲ್ಲರೂ सुनेंगे. ಓದಿದ್ದೀರಾ? क्या आपने पढ़ा है? ಕೇಳೋದಿಲ್ಲ. कहीं पर भी आप नहीं सुनेंगे. नहीं. ಸೌಲನ ಮೇಲೆ ದೇವರಾತ್ಮನ ಬಂದ. शाऊल के ऊपर भी पवित्र आत्मा उतर आ ಸೌಲನ गए. ಮೇಲೆ ದೇವರಾತ್ಮನ ಬಂದ. शाऊल के ऊपर पवित्र आत्मा ಅವನೇನ್ उतर ಮಾಡ್ದ? आया. उसने क्या किया? ಪ್ರವಾದಿಸಿದ. उसने भविष्यवाणी ಎಲಿಯನ किया. ಮೇಲೆ ದೇವರಾತ್ಮನ ಬಂದ. एलिया के ऊपर पवित्र ಅವ್ರೇನ್ आत्मा उतर ಮಾಡ್ದ? आया. उसने क्या किया? ಪ್ರವಾದಿಸಿದ. उसने भविष्यवाणी किया. ಹಳೆ ಒಡಂಬಡಿಕೆಯಲ್ಲಿ पुराने करार में ಮುಖ್ಯವಾದ ಭಾಗಕ್ಕೆ ಬರ್ತಾ ಇದ್ದೀನಿ, प्रामुख्य ಕೇಳ್ರಿ. भाग में आ रहा हूँ, सुनिए. ಹಳೆ ಒಡಂಬಡಿಕೆಯಲ್ಲಿ पुराने करार में ಯೆರೆಮೀಯನ ಮೇಲೆ ದೇವರಾತ್ಮನ ಬಂದ. यिर्मयाह के ऊपर परमेश्वर का आत्मा उतर ಯೆರೆಮೀಯನು ಅನ್ಯ आया. ಭಾಷೆ ಮಾತಾಡ್ಲಿಲ್ಲ. यिर्मयाह ने अन्य भाषा में ಯೆರೆಮೀಯನು प्रार्थना नहीं ಪ್ರವಾದಿಸಿದ. किया. यिर्मयाह ने ಹಳೆ भविष्यवाणी किया. ಒಡಂಬಡಿಕೆಯಲ್ಲಿ पुराने करार में ದಾವೀದನ ಮೇಲೆ ದೇವರಾತ್ಮನ ಬಂದ. दाऊद के ऊपर पवित्र आत्मा उतर आ ದಾವೀದನು गया. दाऊद ಅನ್ಯ ಭಾಷೆಗಳನ್ನ ಮಾತಾಡ್ಲಿಲ್ಲ. अन्य भाषा में उसने बात ಆದ್ರೆ नहीं ದಾವೀದನು किया. लेकिन दाऊद ಪ್ರವಾದನಾ ರೂಪಕವಾಗಿ ಹಾಡುಗಳನ್ನ ಬರೆದ. वहां पर भविष्यवाणी से भरे हुए गीतों को उसने लिखा. ಯಾಕೆ? क्यों? ಯಾಕಂದ್ರೆ क्योंकि ಆರಂಭದಲ್ಲಿಯೇ प्रारंभ में ही ಆದಿ ಕಾಂಡದಲ್ಲಿ उत्पत्ति में ದೇವರು परमेश्वर ಭಾಷೆಯನ್ನ भाषा को ತೆಗೆದು ಹಾಕ್ಬಿಟ್ಟ. उन्होंने निकाल दिया. ಯಾಕೆ? क्यों? ಆ ಭಾಷೆ उस भाषा ದೇವರ ಆತ್ಮನ ಜೊತೆಗೆ ಬೆರ್ತ್ಕೊಂಡಿರ್ಲಿಲ್ರಿ. वो पवित्र आत्मा के साथ एक ಆ नहीं था. ಭಾಷೆ वह भाषा ದುರಾತ್ಮನ ಜೊತೆಗೆ ಕನೆಕ್ಟೆಡ್ ಇತ್ತು. वो दुरात्माओं के साथ संपर्क में था. ಯಾಕೆ? ಆ ಭಾಷೆ ಏನ್ ಹೇಳ್ತು? क्यों? वो भाषा ने क्या कहा? ನಾವು ಲೋಕದಲ್ಲಿ हम दुनिया में ಎಲ್ಲರಿಗಿಂತ ಶ್ರೇಷ್ಠರಾಗೋಣ. सारे लोगों से श्रेष्ठ ಸೈತಾನನ बनेंगे. ಭಾಷೆ. शैतान का ಯಾಕೆ? ಆ भाषा. ಭಾಷೆ ಏನ್ ಹೇಳ್ತು? क्यों? वो भाषा ने क्या ನಾವು कहा? ಪ್ರಖ್ಯಾತಿಗೆ ಬರೋಣ. हम नामी बनेंगे. ಯಾವ ಸಭಾಪಾಲಕ, जो पासवान, ಯಾವ ಸೇವಕ जो सेवक ತನ್ನ ಸ್ವಪ್ರಖ್ಯಾತಿಯನ್ನು ನೋಡ್ತಾನೋ अपने खुद के नाम को देखता है, ಅಂತವ್ರನ್ನ ಕಂಡು ಭಯ ಪಡ್ರಿ ನೀವು. ऐसे लोगों को देखकर आप डर ಅಲ್ಲಿಂದ मानिए. ಕಾಲು ಕಿತ್ತಿ. वहां से अपने कदमों ಯಾಕಂದ್ರೆ को ಕ್ರಿಸ್ತನ निकालिए. ಆತ್ಮ क्योंकि मसीह का आत्मा ಬೇರೆಯವರನ್ನ ನಮಗಿಂತ ಉತ್ತಮವಾಗಿ ಕಾಣುವುದೇ ಹೊರತು ಎಲ್ಲರಿಗಿಂತಲೂ ನಾವು ಉತ್ತಮ ಎಂಬುದಾಗಿ ಕಾಂಪಿಟಿಷನ್ ಇಳಿಯೋದು ದೇವರ ಆತ್ಮನಲ್ಲ. दूसरों को हमसे उत्तम मानना है, लेकिन अपने आप को ही दूसरों से कीमती मानना पवित्र आत्मा के द्वारा नहीं है. ಕೇಳ್ತಾ ಇದ್ದೀರಾ? क्या आप सुन रहे हैं? ನಾನು ಬರೀ ಸಂದೇಶಕ್ಕೆ ಮಾತ್ರ ಸ್ಟೇಜ್ ಮೇಲೆ ಬರೋದಕ್ಕೆ ಕಾರಣ मैं सिर्फ संदेश के लिए ही सिर्फ स्टेज पर आने के लिए कारण ಪ್ರತಿಯೊಬ್ಬರು ಕಲ್ತ್ಕೊಳ್ಬೇಕು. हर एक सीखना है, ಪ್ರತಿಯೊಬ್ಬರು ನುಡಿಬೇಕು. हर एक बोलना है.
ನಾಗ್ನೂರಲ್ಲಿ नागनूर में ಸಂತೋಷ್ ಸೇವೆ ಮಾಡುವಾಗ संतोष जब सेवकाई ಸಂತೋಷ್ करते हैं, ನಾಗ್ನೂರ್ ಸೇವೆ ಮಾಡುವಾಗ पास्टर संतोष नागनूर जब ನಾನು सेवकाई करते ಕಲಿಸ್ಕೊಟ್ಟಂತ हैं, ಮೊದಲನೇ ಸಂಗತಿ पहला चीज जो मैंने उन्हें सिखाया ना, ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡು. एक ट्रस्ट रजिस्टर तुम करना. ನೀನು ಜೀವನ ಪರ್ಯಂತ तुम पूरा जिंदगी ನಮ್ಮ ಋಣದಲ್ಲಿ ಇರಬಾರ್ದು. हमारे ऋण में नहीं रहना है. ನಿನ್ನ ಸ್ವಂತ ಟ್ರಸ್ಟ್ ಮಾಡ್ಕೋ. खुद के ट्रस्ट को तुम कर लेना. ಅವನು ಗೋವಾ ಟ್ರಸ್ಟ್ ಅಡಿಯಲ್ಲಿದ್ದಾರೆ. गोवा ट्रस्ट के अधीन ಅದು में ನಾನು वो है. ಹೇಳ್ದೆ. लेकिन मैंने कहा ಅದು ಸ್ಪಿರಿಚುವಲ್ ಕವರಿಂಗ್. वो आत्मिक कवरिंग ಆದ್ರೆ है. ನೀನು लेकिन तुम ನಿಂದೆ ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡು. अपना ही एक ट्रस्ट रजिस्टर ನೀನು ಒಂದು करना. ಪೆನ್ ಖರೀದಿ ಮಾಡಿದ್ರು आप एक पेन खरीदेंगे तो ಅದು भी ನಮಗ್ ಬೇಡ. वो हमें नहीं ಅದು ನಿನ್ನ चाहिए. ಟ್ರಸ್ಟ್ ಹೆಸರಲ್ಲಿ ಇರ್ಲಿ. वो तुम्हारे ट्रस्ट के नाम में ಯಾಕೆ रहे. ಗೊತ್ತಾ? क्यों आप जानते ನಾನು हो? ಶ್ರೇಷ್ಠ ಅಂತಲ್ಲ, मैं श्रेष्ठ हूँ इसीलिए ಒಂದು नहीं. ಭಯ ಇದೆ. एक डर है. ನಾಳೆ ನಾನು ಕರ್ತನ ಮುಂದೆ ನಿಂತ್ಕೊಳ್ಬೇಕು. कल मुझे परमेश्वर के सामने खड़े रहना है. ನನ್ನ ಬಾಬೆಲ್ ಟವರ್ ಅನ್ನು ನಾನು ಕಟ್ಟಬಾರ್ದು. ನನ್ನದೇ ಬಾಬೆಲ್ ಅನ್ನು ನಾನು ಕಟ್ಟಬಾರ್ದು. मेरे ही बाबेल को मुझे नहीं बांधना है. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? कितने लोग समझ पा रहे हैं? ವ್ಯತ್ಯಾಸ ಇದೆ. व्यत्यास है. ಅವನು ಲ್ಯಾಂಡ್ ತಗೊಂಡ. उसने लैंड जमीन को खरीदा. ಏನ್ ಹೇಳಿದ್ನೆ ಗೊತ್ತಾ? मैंने क्या कहा आप जानते ನಮ್ಮ हो? ಟ್ರಸ್ಟ್ ಬೇಕಾಗಿಲ್ಲ. हमारे ट्रस्ट में वो नहीं ನಿನ್ನ चाहिए. ಟ್ರಸ್ಟ್ ಹೆಸರಲ್ಲಿ ರಿಜಿಸ್ಟರ್ ಮಾಡು. तुम्हारे ट्रस्ट नाम पे ही रजिस्टर ಆದ್ರೆ करना. ನಾನು ನಿನ್ನ ತಂದೆ, लेकिन मैं तुम्हारा ನೀ पिता ನನ್ನ हूँ, ಮಗ. तुम मेरे बेटे हो. ನನ್ನ ಮಾತನ್ನು ಕೇಳಿ ನಡಿ. मेरे बात को सुनकर तुम चलो. ಎಡುವುದಿಲ್ಲ ನೀನು. तुम ठोकर नहीं खाओगे. ಯಾರಿಗಾದ್ರೂ ಅರ್ಥ ಆಗ್ತಾ ಇದ್ರೆ ಒಂದ್ಸಲ यहाँ पर अगर कोई समझ रहा है तो एक बार आमीन कहिए. ದೇವರು परमेश्वर ಆ ಭಾಷೆಯನ್ನ उस भाषा को ತೆಗೆದು ಹಾಕ್ಬಿಟ್ಟಿದ್ದ. उन्होंने निकाल दिया. ಯಾರು ಅನ್ಯ ಭಾಷೆಯಲ್ಲಿ ಮಾತಾಡ್ಲಿಲ್ಲ. कोई भी अन्य भाषा में नहीं बात किया. ದೇವರ ಆತ್ಮನು ಬಂದಾಗ परमेश्वर का आत्मा जब ಯಾಕೆ आया, ಅನ್ಯ ಭಾಷೆಯಲ್ಲಿ ಮಾತಾಡ್ಲಿಲ್ಲ? क्यों उन्होंने अन्य भाषा में ಅದರ प्रार्थना नहीं बदಲು किया? लेकिन उसके बदले में ಅವರೆಲ್ಲರೂ ಪ್ರವಾದಿಸಿದ್ರು. वो सारे लोगों ने भविष्यवाणी किया. ಕೇಳಿದ್ರ? क्या आपने सुना? ಅದಕ್ಕೆ ಹೇಳ್ತಾ ಇದ್ದೆ, इसीलिए मैं कह रहा ಯೇಸು था, ಸ್ವಾಮಿ ಸತ್ತಾಗ यीशु मसीह जब मर गए, ಪಕ್ಕಕ್ಕೆ ತಿವಿಯುವಾಗ बगल में जब उन्होंने चुबाया गया था, ಎಷ್ಟಂದ್ರಿಗೆ ಪ್ರಕಟಣೆ ಅರ್ಥ ಆಗ್ತದೆ? कितने लोगों को प्रकटीकरण समझ आ रहा है? ಪಕ್ಕೇನ ತಿವಿಯುವಾಗ बगल में जब उन्हें चुबाया ಎರಡು गया था, ಸಂಗತಿಗಳು ಹೊರಡ್ತು. दो चीजों को छोड़कर ಎರಡು ಸಂಗತಿಗಳು ಹೊರಡ್ತು. दो चीजें वहां पर बाहर आए. ಹೊರತು ಅಲ್ಲ, ಸಾರಿ, ಹೊರಡಿತು. वहां पर दो चीजें बाहर आए. ಒಂದು पहला चीज ರಕ್ತ. लहू. ಯಾಕೆ? क्यों? ಆ ರಕ್ತ, वह लहू, ಆ ರಕ್ತ वह लहू ನಿನ್ನನ್ನ आपको ದೇವರ ಆಲಯವನ್ನಾಗಿ, परमेश्वर के भवन बनाकर, ತಲೆಯಿಂದ ಕಣ್ಣು, ಕಾಲು, ಕಿವಿ, ನಾಲಿಗೆ, सिर से लेकर आंख, कान, जबान, ಅಂತರಂಗದಿಂದ अंतरंग से ಎಲ್ಲವನ್ನ सारे चीजों ದೇವರ को ಆಲಯವನ್ನಾಗಿ ನಿಲ್ಲಿಸ್ತು. परमेश्वर का भवन बनाकर खड़ा ಆದ್ರೆ करता है. लेकिन ದೇವರ ಆಲಯ ಬರಿದಾಗಿರಬಾರ್ದು. परमेश्वर का भवन वो खाली नहीं रहना ಈಗ है. ನಾಲಿಗೆ अब वह जबान ಬರಿದಾಗಿರಬಾರ್ದು. वो खाली नहीं रहना है. ಕರೆಕ್ಟಾ? सही है. ಅದಕ್ಕೆ ಅದ್ರ ಹಿಂದ್ಗಡೆ ನೀರ್ ಹೊರಡ್ತು. इसीलिए उसके पीछे ही पानी ಯಾವ आया. ನೀರದು? कौन सा ಅದು पानी वह है? ಜೀವಕರವಾದ ನೀರಾಗಿತ್ತು. वो जीवन से भरा ಯಾವ हुआ पानी ನೀರು? था. वो पानी कौन सा था? ಸತ್ಯವೇದದಲ್ಲಿ पवित्र शास्त्र में ನೀರು ದೇವರ ವಾಕ್ಯವನ್ನು ಸೂಚಿಸುತ್ತದೆ. पानी जो है परमेश्वर के वचन को दर्शाता ದೇವರ है. ವಾಕ್ಯ, परमेश्वर का ಅದರ वचन, ಅರ್ಥ उसका मतलब ಯಾವಾಗ ನಿನ್ನ ನಾಲಿಗೆ जब आपका जबान ಆತನ ರಕ್ತದಿಂದ ಶುದ್ಧೀಕರಿಸಲ್ಪಡ್ತದೋ, के लहू से शुद्ध किया जाएगा. ಎರಡನೇದು ಅದ್ರ ಮೇಲೆ ಬರಬೇಕಾದದ್ದು दूसरा चीज जो उसके ऊपर आना ದೇವರ है, ವಾಕ್ಯ. वो परमेश्वर का वचन ನಿನ್ನ है. ನಾಲಿಗೆ आपका जबान ಬೇರೆ ಯಾವುದಕ್ಕೂ ಸೃಷ್ಟಿಸಲ್ಪಟ್ಟಿಲ್ಲ. दूसरे कोई भी चीज के लिए रचा नहीं गया है. ನಿನ್ನ ನಾಲಿಗೆ आपका जबान ಹರಟೆ ಹೊಡೆಯೋದಕ್ಕೆ ಸೃಷ್ಟಿಸಲ್ಪಟ್ಟಿಲ್ಲ. यहाँ वह बातें करने के लिए रचा नहीं गया है. ನಿನ್ನ ನಾಲಿಗೆ आपका जबान ಬೇರೆಯವರ ಬಗ್ಗೆ ಮಾತಾಡೋದಕ್ಕೆ ಸೃಷ್ಟಿಸಲ್ಪಟ್ಟಿಲ್ಲ. दूसरों के बारे में बात करने के लिए रचा नहीं गया है. ನಿನ್ನ ನಾಲಿಗೆ आपका जबान ಎಷ್ಟು ಜನ ಶಾಪ, ನಾಲಿಗೆ ನಿಂದು ಸೇದ್ ಹೋಗ್ಲಿ, ಒಂದು ನಾಲಿಗೆನೂ ಸೇದ್ ಹೋಗಿಲ್ರಿ ಅಪ್ಪೋ, ಹೋಯ್ತಾ? ಯಾಕೆ? क्यों? ಯಾಕೆಂದ್ರೆ ಅವ್ರ ನಾಲಿಗೆ ಬಲವನ್ನ ಕಳ್ಕೊಂಡ್ಬಿಟ್ಟವ್ರೆ. क्योंकि उस जबान के बल को उन्होंने खो दिया है. ಆದ್ರೆ ಒಬ್ಬ ಅಪ್ಪ ಇದ್ದ, लेकिन एक व्यक्ति था, ಕೂತ್ಕೊಂಡಿದ್ದ, वो बैठा हुआ था, ಅವನ ಮೇಲೆ उसके ऊपर ಪವಿತ್ರಾತ್ಮನಿದ್ದ. पवित्र आत्मा था. ಒಂದು ದಿನ एक दिन ಒಂದು ಗಂಡ ಹೆಂಡತಿ एक पति पत्नी ತಮಗಿರುವಂತ ಆಸ್ತಿಯನ್ನ ಮಾರಿ अपने पास रहने वाले इस जायदाद को भेजकर ಎಲ್ಲವನ್ನ ಮುಚ್ಚಿಟ್ಟು सब कुछ छुपाकर ಸ್ವಲ್ಪನೇ ತಗೊಂಡು ಬಂದ್ರು. सिर्फ थोड़ा वो ले आए. ಈ ಅಪ್ಪನ್ಗೆ इस व्यक्ति को ಈ ನಾಲಿಗೆ ಬಲ ಗೊತ್ತಿತ್ತು. इस जबान का बल पता था. ಯಾಕೆ? क्यों? ಯಾಕೆ? क्यों? ಯಾಕಂದ್ರೆ ಇವನೇ क्योंकि यह खुद ಕೆಲವೇ ವರ್ಷದ ಹಿಂದೆ थोड़े ही साल पहले ಮೋಸ ಹೋಗಿದ್ದ. धोखे में पड़ चुका था. ಪಾಸ್ಟರ್ ಏನದು? पासवान जी वो क्या है? ಯೇಸು ಸ್ವಾಮಿ ಕೇಳಿದ್ದ ಇತನಿಗೆ, यीशु मसीह ने इसे पूछा था. ತಮ್ಮ ಎಲ್ರು
ಯೇಸು ಸ್ವಾಮಿ ಕೇಳಿದ, यीशु मसीह ने पूछा था, ತಮ್ಮ ಎಲ್ರು ಏನಂತಾರ ನನ್ಗ? मुझे सब क्या कह के बोलते हैं? ಇವನು ಒಬ್ಬನೇ ಎದ್ದು ನಿಂತ್ಕೊಂಡು ಹೇಳ್ದ, ये अकेला उठकर कहा, ನೀನು ಬರಬೇಕಾದಂತ ದೇವ ಕುಮಾರನು, आप आने वाले परमेश्वर के पुत्र हो। ಹೌದಲ್ಲ? सही है। ಇಮಿಡಿಯೇಟ್ಲಿ ಆತನ ಹೇಳ್ದ, उसी क्षण यीशु मसीह ने कहा, ತಮ್ಮ सुनो, ಮನುಷ್ಯರು ಹೇಳಿಲ್ಲ ನಿನಗಿದನ್ನ, इसे मनुष्य ने तुम्हें ಆದ್ರೆ नहीं ಹಿಂದಿರುವಂತ बताया, ಬಲವನ್ನ ತೋರಿಸ್ದ. लेकिन तुम्हारे पीछे रहने वाले बल को उन्होंने ತಂದೆ ಆದ दिखाया। ದೇವರ ಆತ್ಮ. पिता परमेश्वर का आत्मा। ಕರೆಕ್ಟಾ? सही है। ಎರಡನೇ ಸಾರಿ दूसरी बार ಬಿದ್ದೋಗಿದ್ದ. वो गिरा हुआ था। ಇವನಿಗಿಂತ ಬೇರೆ ಶಿಷ್ಯರು ಚೆನ್ನಾಗಿ ಗೊತ್ತಿರ್ಲಿಕ್ಕೆ ಸಾಧ್ಯ इससे भी ಇಲ್ಲ. अच्छे शिष्यों को कोई भी अच्छी तरीके से नहीं जान बात सकता। करता। उसने जबान को खोला। ಅನನೀಯನೇ, ಅನನೀಯನೇ, अननिया, ನೀನು ನುಡಿದದ್ದು, जो तुमने कहा, ನೀನು ಸುಳ್ಳು ಹೇಳಿದ್ದು तुमने जो झूठ कहा ಮನುಷ್ಯರಿಗಲ್ಲ, है, वो मनुष्य से नहीं है। ಕರೆಕ್ಟಾ? सही है। ಯಾಕೆ ಹೇಳ್ದ? क्यों उसने कहा? ಯೇಸು ಸ್ವಾಮಿ ಅವನಿಗೆ ಪ್ರಕಟಿಸಿದ್ದ, यीशु मसीह ने उसे प्रकट किया था। ಯಾವುದಾದ್ರೂ ಒಂದು ಕಾರ್ಯ अगर कोई कार्य ಕೊಡುವುದು, देना, ನುಡಿಯುವುದು, कहना, ಮಾಡುವುದರ ಹಿಂದೆ करने के पीछे ತಂದೆ ಇದ್ರೆ अगर पिता है ಅದರಲ್ಲಿ तो ಜೀವ ಇರ್ತದೆ. उसमें जीवन ಅದರಿಂದ रहेगा। ತಂದೆ ಪ್ರೇರೇಪಣೆ ಇದ್ರೆ उसके पीछे पिता का ಅದರಲ್ಲಿ प्रेरणा ಬಲ है तो ಇರ್ತದೆ. उसमें बल रहता ತಂದೆ है। ಪ್ರೇರೇಪಣೆ अगर ಇದ್ರೆ पिता का प्रेरणा ಅದರಲ್ಲಿ होगा तो ಪುನರುತ್ಥಾನ ಇರ್ತದೆ. उसमें पुनरुत्थान होगा। ಪೇತ್ರನು ನೋಡ್ದ, पेत्रुस ने देखा, ಈ ಪ್ರೇರೇಪಣೆ ಹಿಂದೆ इस प्रेरेपण के पीछे ತಂದೆ ಇಲ್ಲ, पिता नहीं ಈ है। ಪ್ರೇರೇಪಣೆ ಹಿಂದೆ इस प्रेरेपण के पीछे ದೇವರಿಲ್ಲ. परमेश्वर नहीं ನೀನು है। ಮುಚ್ಚಿಟ್ಕೊಂಡಿದ್ದು ये जो छुपाया है ಸೈತಾನನ ಪ್ರೇರೇಪಣೆಯಿಂದ. वो शैतान के प्रेरेपण से है। ಅವನು ಸಾಯ ಅನ್ಲಿಲ್ಲ, वो मर के उसने नहीं कहा, ನಿನಗೆ ಸಾವು ಬರ್ಲಿ ಅನ್ಲಿಲ್ಲ. ಅವನು तुम्हें मृत्यु आए के उसने नहीं कहा। ದೇವದೂತನು ಬಂದು देवदूत आकर ಪೇತ್ರನಿಗೆ पेत्रुस से ಎದ್ದೇಳು ಅಂದ. तुम जाग उठो के उसने कहा। ಸರಪಣಿ ತಾನೇ ಬಿತ್ತು. वो जंजीर अपने आप ही टूट कर गिर अबे गया। पेत्र! वही पेत्रुस, ಅದೇ ಪೇತ್ರ, वही पेत्रुस, ನೀನು ಸಾಯುವೆ ಅನ್ಲಿಲ್ಲ. तुम मर जाओगे के उसने नहीं ನಿನ್ನ कहा। ಬಾಯಲ್ಲಿ तुम्हारे जबान ಎಂತ में ಬಲ ಇದೆ ಅಂದ್ರೆ इस तरीके का बल है, यानी ನೀನು ನುಡಿದಿದ್ದು ಮಾತ್ರವಲ್ಲ, आपने जो कहा सिर्फ वही ಆ नहीं, ಕುಡಿಯ ಹಿಂದೆ ದೇವರ ನೀರು, ವಾಕ್ಯ, ದೇವರ ಬಲ ಎಷ್ಟು ಬರ್ತದಂದ್ರೆ लेकिन उस बोली के पीछे परमेश्वर का वचन पानी इतना बहकर आता है ನೀನು कि ನುಡಿಯದೇ ಇದ್ದದ್ದನ್ನ ದೇವರ ನುಡಿ ಮುಂದುವರಿದು ನೆರವೇರಿಸ್ತದೆ. जो आपने नहीं कहा है उसे परमेश्वर का बोली आगे बढ़ाता है। ಯಾಕೆ? क्यों? ನಾನು ನಿನ್ನ ಮುಂದಾಗಿ ಹೋಗುವೆನು. मैं तुम्हारे आगे आगे जाऊंगा। ನಿನ್ನ ದೇವರು, आपका परमेश्वर, ನನ್ನ ದೇವರು मेरा ಹಿಂದೆ परमेश्वर, ಬರೋನಲ್ಲ, पीछे आने वाले परमेश्वर ಪಕ್ಕದಲ್ಲಿ नहीं ಹೋಗೋನಲ್ಲ, है, बगल में चलने वाले ನಿನ್ನ परमेश्वर नहीं ಮಾತಿನ है, ಮುಂದೆ ಒಂದು लेकिन ಹೆಜ್ಜೆ. आपके बात के आगे एक कदम वो चलेंगे। ಈ ಧರ್ಮಶಾಸ್ತ್ರವು यह व्यवस्था ಯಾವಾಗಲೂ हमेशा ಬಾಯಲ್ಲೇನಿದೆ? जबान में क्या है? ನಾಲಿಗೆ ಇದೆ. जबान है। ಇದು ಹರಟೆಗಾಗಿ ಅಲ್ಲ, ये बातचीत करने के लिए ಇದು नहीं है, ಶಾಸ್ತ್ರಕ್ಕೋಸ್ಕರ ಸೃಷ್ಟಿಸಲ್ಪಟ್ಟ. ये शास्त्र के लिए रचा गया ಈ है। ಧರ್ಮಶಾಸ್ತ್ರವು ನೀರು, ರಕ್ತ. यह व्यवस्था पानी और ಈ ಧರ್ಮಶಾಸ್ತ್ರವು यह व्यवस्था ಬೈಗಳು ನಿನ್ನ ಬಾಯಲ್ಲ. गाली आपके मुंह में नहीं है। ಯೋರ್ ಟಂಗ್ ಈಸ್ ಅ ಡೈಮಂಡ್. ನಿನ್ನ ನಾಲಿಗೆ ಅದು ಒಂದು ವಜ್ರದಂತೆ. आपका जबान एक हीरे के जैसे है। ಅದಕ್ಕೆ ಬೆಳಕು ಸಿಕ್ಕರೆ ಹೊಳಿತದೆ. उसको रोशनी मिलेगा तो वो चमकेगा। ಅರ್ಥ ಆಗ್ತಾ ಇದೆಯಾ? आप समझ रहे हैं? ಇನ್ನು ಅರ್ಧಕ್ಕೆ ಬಂದಿದ್ದೀನಿ ನಾನು. ಇನ್ನು अभी सिर्फ आधा ही मैंने ಇದೆ बताया ಮುಂದೋದಂಗೆ. है। आगे जाते ही ಅದಕ್ಕೆ बहुत ಕೀರ್ತನೆಗಾರನು परेशानी है। ಹೇಳ್ದ, इसलिए भजन संगीतकार ने ದೇವರೇ, कहा, परमेश्वर ಈ ಬಾಯಿಗೆ ಕಾವಲಿಡು. इस मुंह पर आप पहरा डालिए। ಇದನ್ನ ಬೇರೆದಕ್ಕೆ ಉಪಯೋಗಿಸಿ ಇದರ ಬಲ ಕಳ್ಕೊಳ್ಬಾರ್ದು ನಾನು. इसे दूसरी चीज में इस्तेमाल कर इसके बल को मुझे नहीं इधर खोना बलवನ್ನ है। इसके बल को ಸರಿ ಟೈಮಿಗೆ ತೆಗಿಬೇಕು. ठीक समय में मुझे निकालना ಪೇತ್ರನು है। ಹೇಳ್ದ, पेत्रुस ने कहा, ನೀನು ಸುಳ್ಳು ಹೇಳಿದ್ದು तुमने झूठ कहा है ಮನುಷ್ಯರಿಗಲ್ಲ, मनुष्य से नहीं, ದೇವರಿಗೆ. लेकिन परमेश्वर से अष्टे। कहा है। सिर्फ उतना ही। ಸಾಯನ್ನ मरने के लिए उसने कहा नहीं। ನೀನು ಎತ್ತಲ್ಪಡ್ತೀಯ ಅಂದ? ಇಲ್ಲ. तुम उठाओ जाएगी, उन्होंने कहा नहीं। ಅಷ್ಟು ಹೇಳಿದ್ದೆ ತಡ. सिर्फ उतना कहते ही ಕುಸಿತ. वहीं पर वो नीचे गिर गया। ಅರ್ಥ ಆಯ್ತಾ? ಈ ನಾಲಿಗೆ ಬಲ. आप समझ रहे हैं जबान का बल? ಇಂಥ ವಜ್ರ ನಿನ್ನಲ್ಲಿದೆ. ऐसा हीरा आपके अंदर है। ಇಂಥ ವಜ್ರ ನಿನ್ನಲ್ಲಿದೆ. ऐसा हीरा हमारे अंदर ಅದನ್ನ है। ಹೊಲೆ ಮಾಡ್ಕೊಳ್ಬೇಡ. उसे मैला मत कीजिएगा। ಅದನ್ನ ಹೊಲೆ ಮಾಡ್ಕೊಳ್ಬೇಡ. उसे मैला मत कीजिएगा। ಎಷ್ಟೊಂದಿಗೆ ಅರ್ಥ ಆಗ್ತಾ ಇದೆ? कितने लोग समझ पा रहे हैं? ಓ, ಅದು ನ್ಯಾಯ ತೀರ್ಪುಗಳನ್ನ ತರುವಂತ ನಾಲಿಗೆ. वो न्याय निर्णय को लाने वाला जबान है। ಆಶೀರ್ವಾದಗಳನ್ನ ತರುವಂತ ನಾಲಿಗೆ. आशीषों को लाने वाला जबान ದೇವರ वह है। ದೇವರ ಪ್ರಕಟಣೆಗಳನ್ನ ತರುವಂತ ನಾಲಿಗೆ. परमेश्वर के प्रकटीकरण को लाने वाला जबान वह है। ಯಾರಿಗಾದ್ರೂ ಇಲ್ಲಿ ಅರ್ಥ ಆಗ್ತಾ ಇರೋದು ಒಂದ್ಸಾರಿ ಆಮೇಲೆ यहाँ पर कोई समझ रहा है तो एक बार आमीन कहेंगे। ಪಾಸ್ಟರ್ ಅರ್ಥ ಸುಮ್ಮನಿರ್ಬೇಕಾ? ಇಲ್ಲ,
पास्टर है इसीलिए खामोश रहना है, ಈ नहीं। ಧರ್ಮಶಾಸ್ತ್ರವು यह व्यवस्था ಯಾವಾಗಲೂ हमेशा ಏನಂತೆ क्या कहता ನಿನ್ನ है, ಬಾಯಲ್ಲಿರ್ಲಿ. तुम्हारे जबान में रहे। ಹರಟೆ ಹೊಡೆಯುವುದಕ್ಕೆ ಯಾವ ಟ್ರೈನಿಂಗ್ ಬೇಕಾಗಿಲ್ಲ. यहाँ वहाँ बातचीत करने के लिए कोई ट्रेनिंग की जरूरत ಆದ್ರೆ नहीं है। ಧರ್ಮಶಾಸ್ತ್ರವನ್ನು ಇಲ್ಲಿ ನೆಲೆಗೊಳ್ಳಬೇಕಂದ್ರೆ ಆ ಕೊನೆಗೆ ಬಂದ ಯೇಸು ಸ್ವಾಮಿ ಏನ್ ಹೇಳಿದ್ರಮ್ಮ ಕೊನೆಗೆ? आखिर में यीशु मसीह ने क्या कहा? ನೀ ಯಾವನು ಈ ಮಾಂಸದಲ್ಲಿಯೂ ಈ ರಕ್ತದಲ್ಲಿಯೂ ಪಾಲ್ಗೊಳ್ಳೋದಿಲ್ವೋ ಅವನು ನನ್ನವನಲ್ಲ. जो इस मांस और लहू में भागी नहीं बनेगा वो मेरा नहीं रहेगा। ಹೌದಾ ಅಲ್ಲ? सही है या नहीं? ಹೌದಾ ಅಲ್ಲ? सही है या ಆದ್ರೆ नहीं? ನೆನಪಿರ್ಲಿ, लेकिन याद रखिएगा ಅದು ಹಿಂದಿನ ರಾತ್ರಿ वो पिछले रात ಆತನು ರೊಟ್ಟಿಯನ್ನ ದ್ರಾಕ್ಷಾರಸ ಮುರಿಯುವಾಗ, वो रोटी और दाग रस को जब तोड़ रहे ಆದ್ರೆ थे, ನಿಜವಾಗಿ ಆ ರಕ್ತ ಬರುವ ದಿನದಲ್ಲಿ ಏನಾಯ್ತು? सही में वो लहू आने वाले दिन में क्या हुआ? ಅದರ ಜೊತೆಗೆ ನೀರು ಬಂತು. उसके साथ पानी आया। ಅಂದ್ರೆ उसका मतलब ಯಾವನು ಈ ರಕ್ತ ಈ ದೇಹ ಈ ಶರೀರದಲ್ಲಿಯೂ जो इस शरीर में ವಾಕ್ಯವಂತ ನೀರು ತುಂಬಿದಂತ ನೀರು ಸೇರಿರುವಂತ ಈ ರಕ್ತದಲ್ಲಿಯೂ और वचन नामक पानी मिलने वाले इस पानी में ಪಾಲ್ಗೊಳ್ಳೋದಿಲ್ವೋ? भागी नहीं बनेगा। ಕೇಳ್ರಿ, ಈ ಧರ್ಮಶಾಸ್ತ್ರವು यह व्यवस्था ಇಲ್ಲ 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 ಐತಾರಷ್ಟ, ಯಾವಾಗ್ಲಲ್ಲ ಬರ್ದು ತೆಗೆದು ಐತಾರಷ್ಟ ರೀ. ಇಲ್ಲ 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 ದೆವ್ವ ಹಿಡ್ದಾಗಷ್ಟ. ಏನಂತೆ? क्या कहता है? ಸೋಮವಾರದಿಂದ ಶನಿವಾರ ಹರಟೆ, सोमवार से शनिवार तक बातचीत करना। ಸೋಮವಾರದಿಂದ ಶನಿವಾರವರೆಗೂ सोमवार से लेकर शनिवार तक ಹರಟೆ. गप्पे मारना। ಹಲೋ, ಬಾಯಿಗೆ ಯಾವ್ದು ಸಿಹಿ ಆಗಿರ್ತದೋ जब मुंह के लिए जो मीठा ಅದು होता ಲಿವರ್ಗೆ है ಕಹಿ, वो लिवर के लिए ಆದ್ರೆ मीठा ಬಾಯಿಗೆ है, ಯಾವ್ದು ಕಹಿ ಆಗಿರ್ತದೋ लेकिन जबान के लिए जो कड़वा होता है ಲಿವರ್ಗೆ ಆರೋಗ್ಯ. वो लिवर के लिए सेहतमंद है। ಮೋರ್ ಡಿಟೇಲ್ಸ್ SSFS ज्यादा विवरण के लिए ನೆಕ್ಸ್ಟ್ ಸೆಷನ್ ತಪ್ಪಿಸ್ಕೋಬೇಡ್ರಿ. अगले सेशन को हंगे? मत जाइएगा। ऐसे ही ಕೇಳಲಿಕ್ಕೆ ಬಹಳ ಕಠೋರವಾದದ್ದು, सुनने के लिए बहुत कठोर है, ಒಳಗೆ ಸಿಹಿ ಆಗಿರ್ತದ್ರಿ, लेकिन अंदर मीठा होता ಒಳಗಿನ है। ಒಳಗಿನ ಆ ಜೀವನವನ್ನ ಸುಂದರ ಮಾಡ್ತದೆ. अंदर रहने वाले जीवन ನೀನು को ಹರಟೆ सुंदर ಹೊಡೆಯುವಾಗ बनाता है। आप जब गप्पे मारते हो, ಹರಟೆ ಮನುಷ್ಯರದಲ್ಲ, गप्पे मारना मनुष्य का बात नहीं है, ದೆವ್ವದದು. वो दुरात्मा का है। ಹೆಂಗ ಬಾಗಿಲು ತೆಗಿತದಂದ್ರೆ ऐसा दरवाजा वो खोलता है ಕೇಳಿದ್ರ? क्या आपने सुना? ಸೈತಾನ್ ಬರೋದು शैतान ಕದ್ದುಕೊಳ್ಳೋದಕ್ಕೆ, वो चोरी करने ನಾಶ के लिए, ಮಾಡೋದಕ್ಕೆ. नाश करने के ಹೊಡಿ, लिए। ಇನ್ನೂ ಸ್ವಲ್ಪ ಹರಟೆ ಹೊಡಿ. ನೀನು और थोड़ा गप्पा, ನಿನ್ ಸಾಲ ತೀರ್ತೈತೆ, ನಿನ್ ಸಾಲ ತೀರ್ತೈತೆ, आपका कर्जा ಇನ್ನೂ ಹರಟೆ ಹೊಡಿ. ನೀನು और भी गप्पे आप मारते ನಿನಗೆ रहिए, ಆರೋಗ್ಯ ಆಕ್ಕೈತೆ. आपको सेहत मिलेगा। ರೀ ಒಂದೇ ಉತ್ತರ ಹೇಳ್ರಿ ನೀವು. एक ही उत्तर आप मुझे बताइएगा। ಇಂಟ್ರೆಸ್ಟಿಂಗ್. या दिलचस्प है ನೀವು ಹೋಗ್ತೀರಾ? या फिर आप भी ಇಲ್ಲ ತಾನೆ? जाएंगे? नहीं ना? ಆಮೇನ್. आमेन। ಏನು ಆನು ಅನ್ಲಿಲ್ಲ ಹೂನು ಅನ್ಲಿಲ್ಲ, आपने हाँ भी नहीं कहा, ಹೆಂಗ್ ಹೇಳ್ಬೇಕ್ರಿ? ಪಾಸ್ಟರ್ ನಿಮ್ಮನ್ ಬಿಟ್ಟು ಎಲ್ಲ ಹೋಗ್ರಿ ಅನ್ಬೇಕ್ರಿ? पासवान जी आपको छोड़कर कहाँ जाएंगे, आपको कहना है। ಕೇಳ್ತಾ ಇದ್ದೀರಾ? क्या आप सुन रहे हैं? ಎಷ್ಟು ಮಂದಿ ಬನ್ನಿ, ಎಷ್ಟು ಜನ ನೀವು ನಿಮ್ಮ ಮನೆಯಲ್ಲಿ ಟೀ ಕಪ್ ಅದರಲ್ಲಿ ಸ್ನಾನ ಮಾಡ್ತೀರಾ? ಹೇಳಿ ನೋಡೋಣ. ಯಾಕೋ ಮನಸ್ಸು ಸರಿ ಇಲ್ಲ ಇವತ್ತು. ಲೇ ನನಗೆ ಮಗ್ ಬೇಡ, ತಗೊಂಡೋಗ ರೀ. ಯಾಕ್ರಿ? ಟೀ ಕಪ್ಲಿ ಸ್ನಾನ ಮಾಡ್ತೀನಿ. ಏನ್ ನಗ್ತೀಯ? ಟ್ರಾನ್ಸ್ಲೇಟ್ ಮಾಡಯವ ಅಲ್ಲ, ಟೀ ಕಪ್ಲೆ ಸ್ನಾನ ಮಾಡ್ತೀನಿ. 2 ದಿನನೂ ಹೊರ ಬರೋದಿಲ್ಲ, 2 ದಿವಸ ಆದ್ರೂ ಸ್ನಾನ ಮುಗಿದಿಲ್ಲ ಅಲ್ವಾ? ಅಷ್ಟು ಸುಂದರ ನಾಲಿಗೆ, उतना सुंदर जबान है। ಯಾವ್ದಕ್ ಮಾಡಲ್ಪಟ್ಟೈತೆ? किसके लिए बनाया गया है? ಈ ಧರ್ಮಶಾಸ್ತ್ರವು यह व्यवस्था ಯಾವಾಗಲೂ हमेशा ನಿನ್ನ ಬಾಯಲ್ಲಿರಲಿ, आपके जबान में रहे, ಅದಕ್ಕೋಸ್ಕರ ಮಾಡಲ್ಪಟ್ಟ, उसके लिए वो रचा गया है। ಅದಕ್ಕೋಸ್ಕರ ಉಪಯೋಗಿಸ್ ನೋಡ. उसके लिए इस्तेमाल करके देखिए, ದೆವ್ವಗಳು ಓಡೋಗುತ್ತೆ, दुरात्माएं छोड़कर चले जाएंगे, ಜೀವನದಲ್ಲಿರೋ ಶಾಪಗಳು ಮುರಿದು ಹೋಗುತ್ತೆ. जिंदगी में रहने वाले श्राप टूटकर चले जाएंगे। ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? कितने लोग समझ पा रहे हैं? ಸ್ವಲ್ಪ ಮುಂದುವರಿಯೋಣವಾ? थोड़ा आगे हम बढ़ेंगे, ಸ್ವಲ್ಪ ಮುಂದುವರಿಯೋಣ. थोड़ा आगे हम बढ़ेंगे। ಹಲ್ಲೆಲೂಯಾ. हालेलुया। ಸ್ವಲ್ಪ ಮುಂದುವರಿಯೋಣ. थोड़ा आगे हम बढ़ेंगे। ಆಮೆನ್, आमेन, ಆಮೆನ್. आमेन। ಸತ್ಯ ಹಳೆ ಒಡಂಬಡಿಕೆಯಲ್ಲಿ ಒಬ್ಬರು ಮಾತಾಡಲಿಲ್ಲ, पुराने करार में एक व्यक्ति ने भी अन्य भाषा में बात ಪ್ರವಾದನೆ ಮಾಡಿದ್ರು ಅಷ್ಟೇ. उन्होंने सिर्फ भविष्यवाणी किया है। ಇಲ್ಲೇ ನೋಡ್ತಾ ಇದ್ದೀರಾ? ಕೇಳ್ತಾ ಇದ್ದೀರಾ? क्या आप सुन रहे हैं? ಓಕೆ. ಆದ್ರೆ लेकिन ಹೊಸ ಒಡಂಬಡಿಕೆಯ ಆದಿಕಾಂಡ नए करार के उत्पत्ति में, ಅಂದ್ರೆ उसका मतलब ಅಪೊಸ್ತಲರ ಕೃತ್ಯ,
प्रेरितों के पुस्तक में ಮತ್ತೊಂದು ಸಾರಿ और एक बार ಎಲ್ಲರೂ ಒಂದೇ ಸ್ಥಳದಲ್ಲಿದ್ರು. सब एक ही जगह में ಈ इकट्ठा ಸಾರಿ ಭೂಮಿ ಮೇಲಿರೋರೆಲ್ಲ ಅಲ್ಲ, थे। इस बार पृथ्वी पर रहने वाले सब नहीं, ಆತನ ರಾಜ್ಯಕ್ಕೆ ಸಂಬಂಧಪಟ್ಟವರೆಲ್ಲ ಒಂದೇ ಸ್ಥಳ. लेकिन उनके राज्य से संबंधित सब एक ही जगह में थे। ಅವರು ಎಲ್ಲರೂ ಒಂದೇ ಕಡೆ ಇದ್ರು. वो सारे लोग एक ही जगह में थे। ಕರೆಕ್ಟಾ? सही है। ಇವರು ಒಂದೇ ಸ್ಥಳದಲ್ಲಿ यह लोग भी एक ही जगह में इकट्ठा ಅವರು थे। ಒಂದೇ ಮನಸ್ಸುಳ್ಳವರಾಗಿದ್ರು. वो भी एक ही मन के थे। ಇವರು ಒಂದೇ यह ಮನಸ್ಸುಳ್ಳವರಾಗಿದ್ರು. लोग भी एक ही मन के थे। ಆದ್ರೆ ಅವರು लेकिन वह लोग ದುರಾತ್ಮನ ಟವರ್ ಕಟ್ಲಿಕ್ಕೆ ಹೊರಟಿದ್ರು. दुरात्मा के मीनार को बांधने आदमी और चले प्रार्थस्ता थे, इतना। लेकिन यह लोग प्रार्थना कर रहे थे। ಆ ನೀರು, वह पानी, ಆ ರಕ್ತ, वह लहू, ಓ ಇನ್ನೊಂದು ಬೀಗವನ್ನು ತೆಗೆದಿತ್ತು. वो और एक ताले ಅದು को ಸೈತಾನನಿಗೆ खोला। ಗೊತ್ತೇ ಇರ್ಲಿಲ್ಲ. वो शैतान जानता ही नहीं ನಾನು था। ಕೇಳ್ತೀನಿ, मैं आपसे पूछता हूँ, ಪವಿತ್ರಾತ್ಮನು ಪಂಚಾಶತ್ತಮ ದಿನ ಇಳಿದು ಬಂದ. पवित्र आत्मा पंचाशतम के दिन उतर ಅವ್ರು आया। ಯಾಕೆ ಪ್ರವಾದಿಸಲಿಲ್ಲ? उसने क्यों भविष्यवाणी नहीं किया? ಅವ್ರು ಯಾಕೆ ಡೈರೆಕ್ಟ್ ಆಗಿ ಬೋಧಿಸಲಿಲ್ಲ? वह लोगों ने क्यों सीधे तरीके से आदर विचार अगर नहीं बदलो। किया? लेकिन उसके बदले में ಮೊದಲನೇದಾಗಿ ಏನಾಯ್ತು? पहला चीज क्या हुआ? ಮೊದಲನೇದಾಗಿ पहला चीज ದೇವರ ಆತ್ಮನವರ ಮೇಲೆ ಇಳಿದು ಬರ್ತಾ पवित्र ಇದ್ದಾಗೇನೆ आत्मा उनके ऊपर उतर आते ही ಅವರೆಲ್ಲರೂ ದೇವರ ಆತ್ಮ वो ಭರಿತರಾಗಿ सारे लोग पवित्र आत्मा से भरे हुए ಅನ್ಯ होकर ಭಾಷೆಯಲ್ಲಿ ಮಾತಾಡ್ಲಿಕ್ಕೆ अन्य ಪ್ರಾರಂಭ भाषा में ಮಾಡಿದ್ರು. वो प्रार्थना करने ಯಾಕೆ? लगे। क्यों? ಯೇಸು ಸ್ವಾಮಿ यीशु मसीह ಬರೀ ನಿನ್ನ ಪಾಪಗಳನ್ನ ತೊಳಿಲಿಲ್ಲ. सिर्फ आपके पापों को उन्होंने नहीं ಯೇಸು धोया। ಸ್ವಾಮಿ यीशु मसीह ನಿನ್ನ ಬಾಗಿಲನ್ನ आपके दरवाजे ನಿನ್ನ को ಬಾಗಿಲನ್ನ आपके दरवाजे ತನ್ನ को ರಕ್ತದಿಂದ ತೊಳೆದ. अपने लहू से उन्होंने धो ದೇವರ दिया। ಆತ್ಮನು ಹೇಳ್ದ, पवित्र आत्मा ने ದೇವರ कहा, ಆತ್ಮನೇ पवित्र ಆ आत्मा ಒಂದು ವರ वो एक वरदान ಪರಲೋಕದಲ್ಲಿ ಬಿಟ್ಟು ಬರ್ತಾ ಇದೀಯಾ? स्वर्ग में आप छोड़कर आ रहे हो। ಎಂತ ಪ್ರವಾದಿ ಬಂದ್ರು किस तरीके का भविष्यवक्ता आएगा ಆ तो ವರವನ್ನು भी ನೀನು ತರಲೇ ಇಲ್ಲ. वो वरदान आप नहीं ले आए। ಯಾಕೆ? क्यों? ನನ್ನ ತಂದೆ मेरा पिता ಆ ಒಂದು ಆ ಭಾಷೆನ ತೆಗೆದು ಹಾಕದ. उस भाषा को उन्होंने आदरे निकाला नानु था। लेकिन मैं ಈಗ अब ಈ ಭಾಷೆಗೆ इस भाषा को ಸರಿಯಾದ ಆತ್ಮವನ್ನು ಕೊಡ್ತೇನೆ. ठीक आत्मा को मैं दूंगा। ಯಾರಾದ್ರೂ ಇಲ್ಲಿದ್ರೆ ಒಂದು ಸರಿಗಟ್ಟೆ कोई यहाँ पर है तो एक बार जोर से आमीन करें। ಈ ಅವರ ನಾಲಿಗೆ वह जबान, ಅವರ ನಾಲಿಗೆ उनका जबान ಶೈತಾನನಿಗೆ ಸೇರಿತ್ತು. वो शैतान से ಆದ್ರೆ संबंधित था। ದೇವರೇ लेकिन ನನ್ನ परमेश्वर ರಕ್ತದಲ್ಲಿ ಈ ನಾಲಿಗೆಗಳನ್ನು मेरे ತೊಳೆದಿದ್ದೇನೆ. लहू से इन जबानों को मैंने ಇದೇ धोया ಕಾರಣಕ್ಕೆ है। इसी कारण से ಪ್ರತಿಯೊಬ್ಬರ ತಲೆಯ ಮೇಲೆ हर एक के सिर के ಬೆಂಕಿ ऊपर ಜ್ವಾಲೆ ಕಾಣಿಸ್ಲಿಲ್ಲ, अग्नि नजर नहीं ಬೆಂಕಿಯ आया। ಕಂಬ ಕಾಣಿಸ್ಲಿಲ್ಲ, अग्नि से खंबा नजर ಆದ್ರೆ नहीं आया। ಬೆಂಕಿಯ ನಾಲಿಗೆ ಕಾಣಿಸ್ತು. लेकिन अग्निमय जबान उनके सिर पर ಯಾಕೆ? नजर आया। क्यों? ಯಾಕಂದ್ರೆ ಆದಿಕಾಂಡದ ಆ ಶಾಪ क्योंकि उत्पत्ति का वह श्राप ಅಪೊಸ್ತಲರ ಕೃತ್ಯದಲ್ಲಿ प्रेरितों के ಆ पुस्तक में ಕ್ರೂಜ ಮೂಲಕ उस क्रूस के ಆ द्वारा ಬಾಯಿಯ ಶಾಪ, उस मुंह ಆ पर ನಾಲಿಗೆಯ ಶಾಪ उस जबान का श्राप ತೆಗೆದುಹಾಕಲ್ಪಡ್ತು. वो निकाला गया ಪ್ರತಿಯೊಬ್ಬರ है। ತಲೆಯ ಮೇಲೆ हर एक के सिर के ಬೆಂಕಿಯ ऊपर ನಾಲಿಗೆಗಳು ಬಂತು. अग्नि के जबान और नजर बाई आए। ತೆರೆದ್ರೆ उन्होंने जब जबान को ಅನ್ಯ खोला ಭಾಷೆ ಹೊರಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. अन्य भाषा बाहर आने लगा। ಇದು ಯಾವ ಭಾಷೆ? ये कौन सा ಇದು भाषा है? ಗೋಪುರ ಕಟ್ಟುವ ಭಾಷೆ ಅಲ್ಲ, ये मीनारों को बांधने वाला ಇದು भाषा ದೇವರ नहीं है। ರಾಜ್ಯವನ್ನ ಕಟ್ಟುವ ಭಾಷೆ. ये परमेश्वर के राज्य को बांधने वाला भाषा है। ನಾನು ಯಾರಾದ್ರೂ ಕೂಗಾಡ್ಬಿಡ್ತಾರೆ ಅನ್ಕೊಂಡಿದ್ದೆ. मैंने सोचा कोई चीखेंगे चिल्लाएंगे। ಆಮೇನ್. आमीन। ಇದು ಯಾವ ಭಾಷೆ ಇದು? ये कौन सा भाषा ಸೈತಾನನು है? शैतान ಗೋಪುರ ಕಟ್ಟಲಿಕ್ಕೆ ನೋಡ್ದ. मीनार बांधने के लिए उसने देखा, ಆದ್ರೆ लेकिन ಸೈತಾನನ ಬದ್ಧ ವೈರಿಯಾದ ಯೇಸು ಸ್ವಾಮಿ शैतान का कठोर शत्रु यीशु ಅದೇ मसीह ಸೈತಾನನ ರಾಜ್ಯದಲ್ಲಿ ಬಂದು उसी शैतान के राज्य में ಆತನನ್ನು आकर ಸದೆ ಬಡಿದು उसे मुंह के बल ಅದೇ मारकर ಗೋಪುರದ ಸ್ಥಳದಲ್ಲಿ उसी मीनार के जगह में ಇಗೋ देखो ನಾನು ನನ್ನ ಸಭೆಯನ್ನು ಕಟ್ಟುವನು. मैं मेरे कलीसिया को बांधूंगा। ನರಕದ ಶಕ್ತಿಗಳು नरक के शक्ति ಅದನ್ನು ನಿಲ್ಲಿಸಲಾರದು. उसे नहीं रोक पाएंगे। ಈಗ ನೀನು ಅನ್ಯ ಭಾಷೆ ಮಾತಾಡ್ತಾ ಇದ್ರೆ अगर अब आप अन्य भाषा में बात कर रहे हैं तो ಯಾವಾಗ ನೀನು ಸ್ಟಾರ್ಟ್ ಮಾಡ್ತೀಯೋ? जब आप प्रारंभ करेंगे, ಕೇಳ್ತಾ ಇದೀಯಾ? क्या आप सुन रहे हैं? ಕಳೆದ 2 ಶುಕ್ರವಾರ ನಾನು ಬರ್ಲಿಕ್ಕಾಗಿಲ್ಲ. पिछले 2 शुक्रवार से मैंने आ नहीं ಈ पाया। ಶುಕ್ರವಾರ ನಾನು ಕುಡ್ಕೊಳ್ಬೇಕು. इस शुक्रवार से मुझे आना ಈ है। ಗಂಟ್ಲ ನಿಮಿತ್ತ इस गले के ನಾನು वजह से ಕುಡ್ಕೊಳ್ಳಿಲ್ಲ. मैं नहीं आ ನಾನು पाया। ಕುಡ್ಕೊಳ್ಬೇಕು. मुझे आना है। ಶುಕ್ರವಾರ शुक्रवार ನಿಮ್ಮಲ್ಲಿ ಕೆಲವರು ಸಾಯಂಕಾಲದಿಂದ ಇಡ್ರಿ ಅಂತ ಕೇಳ್ಕೊಂಡಿದ್ದೀರಾ. आप में से शाम से रखिएगा कि आपने मांगा है। ಆಯ್ತು. ठीक है। ಪ್ರಾರ್ಥನೆ ಹಸಿವಿಗಿಂತ ಹೆಚ್ಚಾದ ಬೇಡಿಕೆ ಉಂಟಾ? प्रार्थना के भूख से और ज्यादा मांग कुछ है?
6 ಗಂಟೆಗೆ 6 बजे ಸಭೆಯ ದ್ವಾರ ತೆಗೆಯಲ್ಪಡ್ತದೆ. कलीसिया का दरवाजा खुला ರಾತ್ರಿ रहेगा. 10 ಗಂಟೆವರೆಗೆ रात के 10 बजे ತೆರೆದಿರ್ತದೆ. तक वो खुला ही ನೀವು 1 रहेगा. ಗಂಟೆ, आप आकर 2 1 ಗಂಟೆ, घंटा, 2 घंटा, 3 ಗಂಟೆ, 3 घंटे, ಅರ್ಧ ಗಂಟೆ, आधा घंटा, ಏನೇ ಆಗ್ಲಿ चाहे कुछ भी हो, ಬನ್ನಿ, आइए, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿ, अन्य भाषा में प्रार्थना ಅಲ್ಲಿ ಬೆಂಕಿ कीजिए, ಬರಲಿ, वहाँ पर आग ಶುದ್ಧಿ आए, ಆಗ್ಲಿ. वहाँ पर शुद्धि हो. 2024 2024 ಈ में ನಾಲಿಗೆ यह जबान ತಿರುಗಿ ಕ್ರಿಸ್ತನ ನಾಲಿಗೆ ಆಗ್ಲಿ, वो मसीह का जबान ಹಳಿ बने, ನಾಲಿಗೆ ಹೊರಟು ಹೋಗ್ಲಿ, यह पुराना ಹೊಸ जबान चला नालिगे जाए, बरली. नया जबान आ जाए. ಗೋಪುರವನ್ನ ಕೆಡುವುದಕ್ಕಾಗಿ ಇಳಿದು ಬಂದ. मीनार को नाश करने के लिए वो उतर और आए, ಈಗ लेकिन अब ಭಾಷೆಯನ್ನ ಕೊಟ್ಟು भाषा को ತನ್ನ देखकर ರಾಜ್ಯವನ್ನ ಕಟ್ಟುವುದಕ್ಕಾಗಿ अपने ಬಂದ. राज्य को बांधने के लिए वो उतर आए. ಯಾರಾದ್ರೂ ಆಮೇನ್ ಅಂತ कोई ಹೇಳ್ತಾರೆ? तो आमेन आप कहेंगे. ಅದಕ್ಕೆ ನಿಲ್ಲಿಸಬಾರ್ದು. इसीलिए नहीं रुकना है. ಶಂದಲ ರಕಲ ರಿಯದ ಕ್ರಮನಾಶಿ ಅಂದ ಹೇಳ್ತಾ ಇದ್ದೀರಾ? क्या आप सुन रहे हैं? ಇರ್ಬೇಕು. ಯಾಕೆ? क्यों? ಈ ನಾಲಿಗೆ ಹರಟೆಗಲ್ಲ, यह जबान ಈ गप्पे मारने ನಾಲಿಗೆ के लिए ಬೇರೆಗೆ नहीं. ಟಾಂಟ್ ಹೊಡಿದಕ್ಕಲ್ಲ. यह जबान दूसरों को ताने देने के लिए नहीं ನೆನಪಿರ್ಲಿ. है. आप याद रखिएगा. ಎಷ್ಟು ಜನರಿಗೆ ಆಶೀರ್ವಾದ ಆಗ್ತಾ ಇದೆ? कितने लोगों को आशीष हो रहा है? ಬದಲಾಯಿಸ್ತೀರಾ? क्या आप बदलेंगे? ಎಷ್ಟೇ ನೋವಾಗ್ಲಿ चाहे कितना भी दर्द क्यों ना हो, ಮಾತಾಡಬೇಡ, आप बात मत कीजिए, ಸ್ಟೇಟಸ್ ಇಡಬೇಡ, स्टेटस मत रखिए, ವ್ಯಕ್ತಪಡಿಸಬೇಡ. आप व्यक्त दिखा मत ಯಾಕೆ दीजिए. ಕತ್ತಿ ಹಿಡಿದವನು क्योंकि तलवार ने जिसे ಕತ್ತಿಂದ पकड़ा ಸಾಯ್ತಾನಮ್ಮ. है वो तलवार से ही मर ಕತ್ತಿ ಹಿಡಿದವನು जाएगा. ಕತ್ತಿಂದ ಸಾಯ್ತಾನ. जिसने तलवार को पकड़ा है तलवार से ही वो मर ನೀನು ನನ್ನಿಂದ जाएगा. ಸ್ಟೇಟಸ್ ಮುಚ್ಚಿಡಬಹುದು. आप मुझसे स्टेटस को ನಿನ್ನ छुपा ದೇವರನ್ನ सकते ಹೆಂಗ್ हो, ಮುಚ್ಚಿಡ್ತೀಯ लेकिन ಲೇ? आपके परमेश्वर से कैसे आप ನಿನ್ನ छुपा ದೇವರನ್ನ कर ಹೆಂಗ್ रखेंगे? ಮುಚ್ಚಿಡ್ತೀಯ ಬೋ? आपके परमेश्वर से आप ನಿನ್ನ कैसे ದೇವರನ್ನ छुपा ಹೆಂಗ್ कर ಮುಚ್ಚಿಡ್ತೀಯ रखेंगे? ಯಾ? आपके परमेश्वर से कैसे छुपा कर ಸಾಧ್ಯನಾ रखेंगे? ನಮಗೆ? क्या हमसे वो संभव है? ಆಮೆನ್. आमीन. ಯಾವ ಮೂಲಕೂ ನುಡಿಬೇಡ. कोई भी मूल से आप बात मत कीजिए, ಸುಮ್ಮನೆ ಇದ್ಬಿಡ. खामोश रहिए. ಯಾಕೆ? क्यों? ಕತ್ತಿ ಹಿಡಿದವನು ಕತ್ತಿನ ಸಾಯ್ತಾನೆ. जो तलवार को पकड़ेगा तलवार से ही मरेगा, ಅದನ್ನ ನೀನ್ ಹಿಡಿಬೇಡ. लेकिन आप मत ಅವ್ರು पकड़िएगा. ಹಿಡಿಲಿ, ಅವ್ರು ಸಾಯ್ಲಿ. वो पकड़े और वो मर जाए. ಕೇಳ್ತಾ ಇದ್ದೀರಾ? क्या आप सुन रहे हैं? ನಾಲಿಗೆ जबान ಅವತ್ತು उस दिन ಪಂಚಾಶತ್ತಮದ ದಿನ पंचाशतम के दिन ಯಾವ ಕಾರಣಕ್ಕಾಗಿ ಸೃಷ್ಟಿಸಲ್ಪಟ್ಟಿತ್ತೋ जिस कारण के लिए वो रचा गया है, ಅವತ್ತು ಅದು ಇಳಿದು ಬಂತು. उस दिन वो उतर आया. ಅದಕ್ಕೆ ಸೈತಾನನು इसीलिए शैतान ಅನ್ಯ ಭಾಷೆಯನ್ನ ದ್ವೇಷಿಸ್ತಾನೆ. अन्य भाषा से वो नफरत करता है. ಯಾಕೆ? क्यों? ಅದಕ್ಕೆ ನೋಡಿ ಎಷ್ಟೊಂದು ಸಭೆಗಳು इसलिए देखिए कितने सारे ಅನ್ಯ ಭಾಷೆ कलीसिया ಬಹಿರಂಗವಾಗಿ ಮಾತಾಡಬಾರ್ದು, अन्य भाषा बहिरंग और से बात नहीं करना है, ತಮ್ಮಷ್ಟಕ್ಕೆ ತಾವೇ ಮಾತಾಡಬೇಕು. अपने आप में ही बात करना है. ಅನ್ಯ ಭಾಷೆ ಹೊರಗೆ ಮಾತಾಡಬಾರ್ದು. अन्य भाषा बाहर नहीं बात ಅನ್ಯ करना ಭಾಷೆ है. ಮಾತಾಡೋರಿದ್ರೆ अन्य भाषा बात करने वाले ಟ್ರಾನ್ಸ್ಲೇಟ್ हैं ಮಾಡೋರು तो ಇರಬೇಕು. ट्रांसलेट करने वाले भी रहना है, ಯಾಕಂದ್ರೆ ಪೌಲನ್ ಹೇಳಿದವನೇ क्योंकि पौलुस ने कहा है, ಕರೆಕ್ಟ್. सही है, ಹೇಳಿರೋದಕ್ಕಿಂತ कहने से भी ಹೇಳದೆ ತೋರಿಸಿರೋದು ಬಲವಾಗಿರ್ತದೆ. बिना कहे जो दिखाया गया है वो बलशाली ಅದನ್ನ है. ತೋರಿಸ್ತೀನಿ ಕೇಳಿ. उसे मैं दिखाता हूँ, सुनिए. ಪೇತ್ರನು पेत्रुस ಈ ಪ್ರೀತಿಯ ಬಗ್ಗೆ ಹೇಳ್ತಾ ಹೇಳ್ತಾ इस प्यार के बारे में कहते कहते, ಅವನಿಗೆ ಗೊತ್ತಿತ್ತಿಲ್ಲ ಗೊತ್ತಿಲ್ಲ, वो जानता था या नहीं मैं नहीं ದೇವರ जानता, ಆತ್ಮನ ಮೂಲಕ लेकिन पवित्र आत्मा के द्वारा ಒಂದು ರಹಸ್ಯವನ್ನು ಹೊರಗೆ ಬಿಟ್ಬಿಟ್ಟ. एक राज को उसने बाहर बता दिया. ಗೊತ್ತಾ ನಿಮಗೆ? आप जानते हैं वो क्या है? ಕೇಳಿ ಪಾಸ್ಟರ್, ಏನದು? पूछिए पासवान जी, वो क्या है? ನೀವು ಕೇಳಿಲ್ಲ, ನಾ ಹೇಳೋದಿಲ್ಲ. आप जब तक हेलो? नहीं पूछेंगे मैं नहीं कहूंगा. ಕೇಳ್ತಾ ಇದ್ದೀರಾ? क्या आप सुन रहे ಏನಂತ ಹೇಳಿದ್ನ हैं? ಗೊತ್ತಾ? उसने क्या कहा आप जानते हो? ನೀವು ದೇವದೂತರ ಭಾಷೆಯನ್ನು ಆಡುವರಾಗಿದ್ದು, आप देवदूतों के भाषा को बोलने वाले होकर, ಪರಲೋಕದ ಭಾಷೆಯನ್ನು ಆಡುವರಾಗಿದ್ದು, स्वर्ग के भाषा को बोलने वाले ಮನುಷ್ಯರ होकर, ಭಾಷೆಯನ್ನು ಆಡುವರಾಗಿದ್ದು, मनुष्य के भाषा को बोलने वाले ಪ್ರೀತಿ होकर, ಇಲ್ಲದವರಾಗಿದ್ದರೆ, प्यार के बिना ಕರೆಕ್ಟಾ? रहेंगे तो सही है. ಜಣಜಣಿಸುವ ಗಂಟೆಯು ಕರೆಕ್ಟಾ? वहाँ पर बजने वाला ಎಲ್ಲರೂ घंटी, ಧ್ಯಾನ ಪ್ರೀತಿ ಮೇಲಿತ್ತು. सारे लोगों का ध्यान ಆದ್ರೆ प्यार ಅದರಲ್ಲಿ ಒಂದು पर ರಹಸ್ಯ था, ಕೊಟ್ಬಿಟ್ಟ. लेकिन उसमें एक राज ಏನದು? उसने बताया. वो क्या है? ದೇವದೂತರ ಭಾಷೆ ಬೇರೆ ಇದೆ, देवदूतों का भाषा अलग ಅದು है, ಟಂಗ್ಸ್ ಅಲ್ಲ. वो अन्य भाषा नहीं है. ಪರಲೋಕದ ಭಾಷೆ ಬೇರೆ ಇದೆ, स्वर्ग का भाषा अलग है, ದುರಾತ್ಮನ ಭಾಷೆ ಬೇರೆ ಇದೆ. दुरात्मा का भाषा अलग है. ಯಾವ ನಾವು ರಬ 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 ಮಾಡ್ತೀವೋ, LKG ಅಲ್ಲಿ ಇದ್ದೀರಾ? जब हम ऐसे करते हैं, हम LKG में है. ಇನ್ನು ದೇವದೂತರ ಭಾಷೆ ಮಾತಾಡೋದು ಯಾವಾಗ? अब देवदूत के भाषा को जब बात ಪರಲೋಕದ करेंगे, ಭಾಷೆ ಮಾತಾಡೋದು ಯಾವಾಗ? स्वर्ग के भाषा को कब बात ಪರಲೋಕದಲ್ಲಿ करेंगे? ಮೃಗಗಳಿವೆ, स्वर्ग में जीवियां ಕರೆಕ್ಟಾ? हैं, ಅವುಗಳ ಭಾಷೆ ಬೇರೆ. उनके भाषा अलग है. ಅದಕ್ಕೆ इसीलिए ಆ ನಾಲಿಗೆಯನ್ನ उस जबान को ಯಾವುದಕ್ಕೆ ಕೊಡ್ತಿರೋ जिसको आप देते हो, ಅದರಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ. उसमें आप निपुण बनते हो.
ಕರೆಕ್ಟ್ सही है, ಅದಕ್ಕೆ ಅನ್ನ ಭಾಷೆಯನ್ನು ಕೊಡೋದಾಗಿದ್ರೆ उसको हम अन्य भाषा देंगे तो ಮೈರ ಸಂದಲಾದಿಯ ಕುತ್ಕೊಳ್ಳಿ, ಸುಮ್ಮನೆ ಸಮಾಧಾನವಾಗಿ खामोशी से शांति से बैठिए। ಆಮೇನ್. आमेन। ನಾನು ಕೆಲವು ಸಾರಿ ಬೆಡ್ ಮೇಲೆ ಕುತ್ಕೊಳ್ತೇನೆ, मैं काम के बाद बेड पर बैठता हूँ ಕೆಲವು ಸಾರಿ ನಾನು ಸ್ಟಾರ್ಟ್ और मैं प्रारंभ करता हूँ, ಎಲ್ಲ ಬಂದ सब बंद। ಮಂದೈ ರಾಯಿ ಶಕಿಲ ರಂದಲಾಸ ಆತ್ಮ ಹಂಗೆ ಎತ್ತಲ್ಪಡ್ಲಿ ಸ್ಟಾರ್ಟ್ ಆಗುತ್ತೆ. आत्मा ऐसे ही उठाया जाता है। ರೈಲ ಶಂದಲ ವರಕತ. ಮನೆಯಲ್ಲಿ ತಾಯಿ ಇಲ್ಲ, घर में माँ नहीं, ತಲೆಯಲ್ಲಿ दिमाग में ಹೆಂಡತಿ ಇಲ್ಲ, पत्नी नहीं, ಮಕ್ಕಳಿಲ್ಲ, बच्चे नहीं, ಚರ್ಚ್ ಇಲ್ಲ, चर्च नहीं, ನೀನು आप ನಾನು. और मैं। ನನ್ನ ನಾಲಿಗೆ मेरा जबान, ನಿನ್ನ ಆತ್ಮ, आपका आत्मा, ನಿನ್ನ ಆತ್ಮ आपका आत्मा, ನನ್ನ ನಾಲಿಗೆ, मेरा जबान, ನೀನು आप, ನಾನು मैं। ಇಲ್ಲಿದ್ದೀವಿ ಸ್ವಾಮಿ. हम यहाँ पर है पिता। ರಕತೈ ಮಾರ್ಯಶಯ ರೇತಯ ಅಲೈರಶಿಕಿ ಮಾಕೃಸಿಯಲದ ಮಿಂತ್ರಿ ಅರಿಯಶ್ಕುತಿಯ ಗೋ ಗೋ ಗೋ. ಏನಾಗ್ತಾ ಇದೆ? क्या हो रहा है? ಆ ನಾಲಿಗೆ वह जबान ತನ್ನ ಅಧಿಕಾರಕ್ಕೆ ಮಾಡ್ತಾ ಇದೆ, अपने अधिकार में वापस आ ತನ್ನ रहा है, ಅಧಿಕಾರಕ್ಕೆ ಮಾಡ್ತಾ ಇದೆ. अपने अधिकार में वो वापस आ रहा ಅನ್ಯ है। ಭಾಷೆಯಲ್ಲಿ ಮಾತಾಡುವವನು, अन्य भाषा में बात करने वाला, ಮೊದಲನೇ ಕೊರಿಂಥದವರ ಪತ್ರಿಕೆ पहले कोरिन्तो की पुस्तक में 14ನೇ ಅಧ್ಯಾಯ उसका 14वां अध्याय ಪೌಲನು ಬರಿತಾ ಇದ್ದಾನೆ. पौलुस लिख रहे ಅನ್ಯ हैं, ಭಾಷೆಯಲ್ಲಿ ಮಾತನಾಡುವವನು, अन्य भाषा में बात करने वाले, ಅನ್ಯ ಭಾಷೆಯಲ್ಲಿ ಮಾತನಾಡುವವನು अन्य भाषा में बात करने ಮನುಷ್ಯರ वाले, ಸಂಗಡ ಮಾತಾಡದೆ, ಮನುಷ್ಯ ಸಾರಿ के- ಇಟ್ಸ್ ಓಕೆ, ಸಿ ದೋ ಐ ಸ್ಪೀಕ್, ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವಾಗಿದ್ದೇನೆ. ಥ್ಯಾಂಕ್ ಯು ಮಾ. ದೇವದೂತರ ಭಾಷೆ, देवदूतों का भाषा, ಪವಿತ್ರಾತ್ಮನ ಭಾಷೆ, पवित्र आत्मा का भाषा, ಆಮೇನ್. आमेन। ಹರಟೆ गप्पे मारना, ದುರಾತ್ಮಗಳ ಭಾಷೆ, वो दुरात्माओं का भाषा, ಚುಚ್ಚು ಮಾತು चुबाने वाले ದುರಾತ್ಮಗಳ बात, ಭಾಷೆ, वो दुरात्माओं का ದೇವರ भाषा ವಾಕ್ಯ है, परमेश्वर का ದೇವರ वचन, ಆತ್ಮನ ಭಾಷೆ, पवित्र आत्मा का ಪ್ರೀತಿಯ भाषा, ಮಾತು प्यार के ದೇವದೂತರ बाद ಭಾಷೆ, देवदूतों का भाषा है, ಕಟ್ಟುವ ಮಾತು बांधने वाला बात ದೇವದೂತರ ಭಾಷೆ. देवदूतों का भाषा ಹೆಂಗೆ है। ಪಾಸ್ಟ್ರೆ? कैसे पासवान ಎಲ್ಲ किए? ಪರಾಕ್ರಮಶಾಲಿಯೇ. हे पराक्रमशाली। ಯಾರು ಹೇಳಿದ್ರು? किसने कहा? ದೇವದೂತ. देवदूत ने ಯಾರಿಗೆ? कहा। किससे? ಗಿದ್ಯೋನನಿಗೆ. गिद्योन से। ದೇವದೂತರ ಭಾಷೆ देवदूतों का ಕಟ್ಟುವ भाषा ಭಾಷೆ, बांधने वाला भाषा है, ಕ್ರಿಸ್ತನ ಭಾಷೆ मसीह का भाषा ಕಟ್ಟುವ ಭಾಷೆ, बांधने वाला भाषा है, ಹರಟೆ गप्पे मारना ಸೈತಾನನ ಭಾಷೆ, शैतान का भाषा, ಹರಟೆ ಭಾಷೆ, गप्पे मारना ದೆವ್ವಗಳ ಭಾಷೆ, आत्माओं का भाषा, ಚುಚ್ಚು ಭಾಷೆ. छुपाने वाला बात। ನಾವು ಯೂದ ಸಿಂಹದ ಕುಲಗಳಾಗಿದ್ದೇವೆ. हम यूदा सिंह के कुल के हैं। ನಾನು ಹೇಳಿದೆ ನಾವು ಯೂದ ಕುಲದ ಸಿಂಹ. मैंने ಇಲ್ಲಿ कहा ಯಾರ್ಯಾರು ಯೂದ ಕುಲದ ಸಿಂಹದವರಿದ್ದಾರೋ, ಯೂದ ಸಿಂಹದ ಕುಲದವರಿದ್ದಾರೋ, यहाँ पर जो कोई यूदा कुल के सिंह के ಒಂದು कुल ಸಾರಿ वाले हैं, ಕರಗಳನ್ನ ಎತ್ತಿ ಗರ್ಜಿಸ್ಲಿ. एक बार हाथों को उठाते हुए गरजे। ಅಯ್ಯೋ ರಂದಯ ಶಕ್ರಲಾಯ ರಖೋಯ ರಿಂದಯ ಸಿಖೆ. ಹಲ್ಲೆಲೂಯ. ಒಂದು हालेलुया। ಮರಿ ಸಿಂಹ एक छोटा सा सिंह का गर्जिಸುವಾಗ बच्चा जब वो गरजता है, ಬೆಕ್ಕಿನಂತೆ ಬರೋದಿಲ್ಲ, ಮ್ಯಾವ್ ಅಂತ ಬರೋದಿಲ್ಲ, वो बिल्ली के जैसा म्याऊ नहीं आता, ಗೊರ್ರ ಅಂತಾನೆ ಬರ್ತಾ ಇದೆ. ವಾಲ್ಯೂಮ್ ಯಾಕೆ ಸಣ್ಣದಿರ್ಲಿ, वहाँ पर आवाज छोटा हो लेकिन वो गरजता ही है। ಅದೇ ದೊಡ್ಡದಾದ್ಮೇಲೆ वही बड़ा होने के बाद। ಯಾರಾದ್ರೂ ಇಲ್ಲಿದ್ದೀರಾ? क्या कोई यहाँ पर है? ಯಾರಾದ್ರೂ ಸ್ವಲ್ಪ ಗಟ್ಟಿಯಾಗಿ ಹೇಳ್ತೀರಾ? क्या कोई जोर से कहेंगे? ಭಯಂಕರ ಶಕ್ತಿ ಐತಪ್ಪ ಇದರಲ್ಲಿ, इसके अंदर भयंकर बल है, ಭಯಂಕರ ಶಕ್ತಿ ಐತೆ ಇದರಲ್ಲಿ. भयंकर बल इसके अंदर है, ಅದನ್ನ ರೆಡಿ ಮಾಡ್ಕೊಳ್ಳೋಣ. उसे हम शुद्ध करेंगे। ಆಮೇನ್, आमेन, ಆಮೇನ್. आमेन। ಒಂದು ಕೊನೆ ಸಂಗತಿ ಹೇಳಿ ಮುಗಿಸ್ಲಾ? एक आखिरी चीज बताकर क्या मैं समाप्त करूं? ಏನ್ ಸಾಕಾಯ್ತಾ? क्या आप थक गए? ಉತ್ತರ ಬರದೇ ಇರುವಾಗಲೇ उत्तर जब नहीं आया तभी ಜಾಣನಿಗೆ भी ज्ञानी ತಿಳುವಳಿಕೆ, को समझ है, ಇವ್ರದ್ದು ಕೆಪಾಸಿಟಿ ಮುಗಿತ್ತು. इनका क्षमता खत्म हो चुका है। ಕೆಲವರು ಮಾತಾಡಿದ್ದೆ ತಿಳಿತಾ ಇಲ್ಲ, ಅಷ್ಟು ಟ್ರಾನ್ಸ್ ಅಲ್ಲಿ ಹೋಗ್ಬಿಟ್ಟವ್ರೆ. थोड़े लोग समझ भी नहीं पा रहे, उतने ट्रांस में वो चले गए। ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया। ಅಲ್ಲಿ ಭಾಷೆನ ಎತ್ತದ, वहाँ पर भाषा को उन्होंने निकाला, ಇಲ್ಲಿ ಭಾಷೆಯನ್ನ ಆತ್ಮ ಸಹಿತವಾಗಿ ಕೊಟ್ಟವಳು. यहाँ पर भाषा को आत्मा के साथ उन्होंने दिया, ಯಾಕಂದ್ರೆ ಆ ಭಾಷೆಯಲ್ಲಿ ಅವರು
ಟವರ್ ಕಟ್ಲಿಕ್ಕೆ ಹೊರಟಿದ್ರು. क्योंकि उस भाषा से वो मीनार बांधने चले ಆದ್ರೆ थे, ಈತನಿಗೆ ಬೇಕಾಗಿದ್ದು ತನ್ನ ರಾಜ್ಯವನ್ನ ಕಟ್ಟೋದು. लेकिन ये चाहते थे कि अपने राज्य को वो ಅದಕ್ಕೆ बांधे। ಪ್ರಾರಂಭದಲ್ಲಿ ಹೇಳಿದೆ, इसीलिए प्रारंभ में मैंने ಯಾವುದು कहा ದೇವರ ಚಿತ್ತ ಇರೋದಿಲ್ಲ ನಿನ್ನ जो ಜೀವನದಲ್ಲಿ परमेश्वर की इच्छा नहीं रहता आपके जिंदगी में, ಅದನ್ನ ಕಟ್ಟೋದಕ್ಕೆ ಅವನ ಬಲ ಬರೋದಿಲ್ಲ. उसे बांधने के लिए उनका बल नहीं आता है। ಪ್ರಯತ್ನ ಮಾಡ್ತೀಯಾ, आप कोशिश तो करेंगे, 16 ವರ್ಷಗಳೇ ಹೋಗ್ಬಿಡ್ತದೆ, कई सारे साल उसमें बीत जाते ಆದ್ರೆ हैं, ಅದು ದಕ್ಕೋದಿಲ್ಲ. लेकिन वो आपको नहीं ನೀನ್ मिलेगा। ಹೇಳ್ತೀಯಾ, आप ಎಲ್ಲಿದ್ದಾನೆ कहेंगे ದೇವರು? परमेश्वर कहाँ पर है? ಆಕ್ಚುಲಿ ಏನಾಗ್ತಾ ಇದೆ ಅಂದ್ರೆ, सही में क्या हो रहा है? ದೇವರು ಹೇಳ್ತಾ ಇದ್ದಾನೆ, ಎಲ್ಲಿದ್ದಾನೆ ನನ್ನ ಮಗಳು? परमेश्वर कह रहे हैं मेरी बेटी ಎಲ್ಲಿದ್ದಾನೆ कहाँ ನನ್ನ पर ಮಗ? है? मेरा बेटा कहाँ पर है? ವಾವ್, 2024 2024 ನಾವು ಕೊಯ್ಬೇಕು. हमें कटनी करना है। ಸಭೆಯಲ್ಲಿ कलीसिया में ಆ ಕಡೆದು ಈ ಕಡೆದು ಮಾತಾಡೋರ್ಗೆ ಹುಲ್ಲ ಮೇವ್ ಹಾಕ್ಬೇಡಿ. यहाँ वहाँ बात करने वालों को आप चरा मत और डालिए। ಹೇಳಿ, उनसे आप कहिए ಬರ್ತಿದ್ರೆ ಬಾರಪ್ಪ, आना है तो आइए, ನನಗೆ ಬೆಳಿಬೇಕು, मुझे बढ़ना है। ನಿನ್ನದು ನೀ ನೋಡ್ಕೋ, तुम तुम्हारा देखो, ನನಗೆ ಬೆಳಿಬೇಕು, मुझे बढ़ना ನನಗೆ है, ಉತ್ತಮವಾದದನ್ನ ಕೊಯ್ಕೊಳ್ಬೇಕು. मुझे उत्तम चीजें काटना है। ಆಮೇನ್. आमेन। ಸೈತಾನನಿಗೆ ನಾಲಿಗೆ ಹೋಗುವಾಗ शैतान के लिए जबान जब जाएगा ಶಾಪ, श्राप, ಕರ್ತನಿಗೆ ನಾಲಿಗೆ ಹೋಗುವಾಗ और परमेश्वर के लिए जब जबान रहेगा ಆಶೀರ್ವಾದ. वो आशीष रहेगा। ಅದಕ್ಕೆ ಕೀರ್ತನೆಗಾರ ಪ್ರಾರ್ಥಿಸ್ದ, वही भजन संगीतकार ने प्रार्थना किया, ಯೆಹೋವನೇ यहोवा ನನ್ನ ಬಾಯಿಗೆ ಕಾವಲಿರಿಸು, मेरे मुंह पर पहरा रखना, ಕಾವಲಿರಿಸು ಸ್ವಾಮಿ. मेरे मुंह पर पहरा रखिए। ಆಮೇನ್. आमेन। ಒಂದು ನೊಣ 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 एक मक्खी, ಗೊತ್ತಾ? आप जानते हो? ಅನ್ನಿ ನೋಡೋಣ, ಗಟ್ಟಿಗೆ जोर से कहिए। ಒಂದು ನೊಣ. एक मक्खी, ಅಲ್ವಾ? ಅದಕ್ಕೆ ನೀವು ಮಲ್ಲಿಗೆ ಹೂವು ಇಡ್ರಿ. ಮಲ್ಲಿಗೆ ಹೂವು ಗೊತ್ತಲ್ಲ, ಮಲ್ಲಿಗೆ ಹೂವು ಇಡ್ರಿ. ಸಗಣಿ ಇಡ್ರಿ. ಕೇಳಿಸ್ತಾ? क्या आपने सुना? ಕೇಳಿಸ್ತಾ? क्या आपने सुना? ಹಂಗೆ ऐसे ही ಸೈತಾನನ शैतान ಇಲ್ಲಿ ಸ್ತೋತ್ರ, ನನ್ನ ಮಗನ ಏನು ಮಾಡ್ಬೇಕು, ನನಗೆ ಯಾವ್ದು ಕೇಳಿಸ್ಕೋಬಾರ್ದು ಅದನ್ನೇ ಮಾಡ್ತಾ ಇರ್ತಾನೆ. ಇಲ್ಲಿ ಯೆಹೋವನು ನನಗೆ ಭಯ, ಇಲ್ಲಿ ಲೇ ಅವ್ರು ನೋಡಿದನು ಸಂಡೆ ಪಕ್. ಅಲ್ಲಿಂದ ಸ್ಕಾಲ್, ಊಟ ಆಯ್ತು ಬರ್ರೋ, ಊಟ ಆಯ್ತು ಬರ್ಲೇ, ಏ ಬಶಾ ಊಟ ಆಯ್ತು ಬಾರ ಲಘು ಬಾ, ಊಟ ಆಯ್ತು ಲಘು ಬಾ. ಅಲ್ಲಿಂದ ದೊಡ್ಡ ಗ್ಯಾಂಗ್, ನೀನು ನಮ್ಮ ನನಗೆ ಹಲೋ ಕರೆಕ್ಟಾ? ನೆನಪಿರ್ಲಿ, ನೋಡ ಖಾಲಿ ಬರುವುದಿಲ್ಲ. ಇದಕ್ಕಿಂತ ಮುಂಚೆ ಯಾವ ಹೇಸಿಗೆ ಮೇಲೆ ಕುಂತಿತ್ತಲ್ಲ, ಆ ಹೇಸಿಗೆ ಕಾಲಿಗೆ ಹಚ್ಕೊಂಡು ನಿನ್ನ ಜೀವನದಲ್ಲಿ ಬರ್ತೈತೆ. मक्खी खाली नहीं आता, इससे पहले जो गंदगी पर वो बैठा था उस गंदगी को अपने पैर में लेकर ही वो आता है। ಜೀವನ ಹದಗೆಟ್ಟು ಹೋಗ್ಬಿಡ್ತದೆ, जिंदगी बर्बाद हो जाता है। ದೇವರೇ परमेश्वर ನನ್ನ ಬಾಯಿಗೆ मेरे मुंह पर ಕಾವಲಿಡು, पहरा रखिए, ನನ್ನ ತುಟಿಗಳೆಂಬಂತ ಕದವನ್ನ मेरे होठों के द्वार को ನೀನೇ ಕಾಯಿ. आप ही रखवाली कीजिए। ಕೇಳ್ತಾ ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ಹಲ್ಲೆಲೂಯಾ. हालेलुया। ನನ್ನ ಪ್ರಿಯರಾದಂತ ಹಿಂದೆ ಮುಂದೆ ಮಧ್ಯ ಇರೋರು, मेरे प्रिय लोग जो पीछे बीच में आगे हैं, ಆಮೇನ್ आमेन, ಆಮೇನ್ आमेन, ಆಮೇನ್ आमेन, ಆಮೇನ್ आमेन, ಆಮೇನ್. आमेन, ಕಳೆಯರ ಶಂದ ಹಲ್ಲೆಲೂಯಾ. हालेलुया। ಅನ್ಯ ಭಾಷೆ ಬಂದಿದ್ದೆ ತಡ, वह अन्य भाषा आते ही ಪೇತ್ರನು ಬೇರೆನೇ ಆಗ್ಬಿಟ್ಟ. पेतरुस अलग ही हो गया। ದೇವರ ಆತ್ಮ ಬಂದ, पवित्र आत्मा आया ನಾಲಿಗೆ ಬದಲಾಗ್ತು, और उसका जबान बदल गया। ಪೇತ್ರ ಬದಲಾಗ್ಬಿಟ್ಟ, पेतरुस बदल गया, ಪ್ರತಿಯೊಬ್ಬರು ಬದಲಾಗ್ಬಿಟ್ರು. हर एक बदल गए। ಈ ವರ್ಷ यह साल ಹೃದಯಗಳು ಬದಲಾಗುವ ವರ್ಷ. हृदय बदलने वाले साल है। ಈ ವರ್ಷ यह साल ಹೃದಯಗಳು ಬದಲಾಗುವ ವರ್ಷ. बदलने वाले साल है। ಆಮೇನ್. आमेन। ಇನ್ನೊಂದು ಉದ್ದೇಶ ನೋಡ್ಕೊಂಡು ಮುಗಿಸ್ಕೊಳ್ಳೋಣ. और एक ನಾಲಿಗೆದು उद्देश्य देखकर हम खत्म करेंगे जबान का। ಅಲ್ಲ, ಏನ್ ನೋಡ್ತಾ ಇದ್ದೀನಿ ಅಂದ್ರೆ, मैं क्या देख रहा हूँ, ನಮ್ಮ ಜನರು ಎಷ್ಟು ಚೆನ್ನಾಗಿದಾರಲ್ಲ. हमारे लोग इतने अच्छे हैं ना।
ಹಲೋ, ಆನೆಸ್ಟ್ಲಿ सही में ಒಬ್ಬನು 1000 ಓಡಿಸೋದಾಗಿದ್ರೆ, अगर 1000 को भगा सकता है तो, ಇಷ್ಟು ನಾಲಿಗೆ ದೇವರ ಆತ್ಮನಿಗೆ ಸಿಕ್ಕರೆ, अगर इतने जबानों को पवित्र आत्मा मिलेंगे तो, ಇಷ್ಟೊಂದು ನಾಲಿಗೆಗಳು ಕರ್ತನಿಗೆ ಸಿಕ್ಕರೆ, अगर इतने जबान परमेश्वर को मिलेंगे तो ಏನಾಗಬಾರ್ದು? क्या हो सकता है? ಏನಾಗಬಾರ್ದು? क्या हो सकता है? ಕೊಡೋಣ. हम देंगे, ದೇವರ ಆತ್ಮನಿಗೆ ಆಧೀನ ಮಾಡೋಣ. परमेश्वर के आत्मा को अधीन हम करेंगे. ಈ ವರ್ಷ ಬಲವಾಗಿದೆ. यह साल बलशाली है. ನಾನು ಹೇಳ್ತಾ ಇದ್ದೀನಿ, ಈ ವರ್ಷ ಭಯಂಕರವಾಗಿದೆ. मैं कहता हूँ यह साल बलशाली है. ನನ್ನ ಜೊತೆಗಿರೋರು ಒಂದ್ಸಾರಿ ಆಮೇನ್ ಅಂತ मेरे साथ रहने वाले एक बार आमेन आप कहेंगे. ವಿಮೋಚನ ಕಾಂಡ निर्गमन का पुस्तक 23ನೇ ಅಧ್ಯಾಯ उसका 23वां अध्याय 25ನೇ ವಚನ उसका 25वां वचन. ನೋಡಮ್ಮ, ನಿಮ್ಮ ದೇವರಾದ ಯೆಹೋವನ ವಾಲ್ಯೂಮ್. ಹಲೋ ಹಲೋ ವಾಲ್ಯೂಮ್. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು. ಸಾಕು. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ನನಗೇನ್ ಸಿಗ್ತದೆ ಹಂಗ್ ಮಾಡಿದ್ರೆ? ऐसे करूंगा तो मुझे क्या मिलेगा? ಆಗ ಹಂಗಲ್ಲ, ನೀನ್ ಹೇಳಮ್ಮ. ಆಗ ಮುಂದೆ ಹೇಳಮ್ಮ. ಆತನು ನಿಮ್ಮ ಅನ್ನ ಪಾನಗಳನ್ನ ಆಶೀರ್ವದಿಸುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. हालेलुया. ಈ ನಾಲಿಗೆಗೆ इस जबान को ಒಂದು ಉದ್ಯೋಗ ಇದೆ. एक काम है. ಈ ನಾಲಿಗೆಗೆ इस जबान को ನಿನ್ನ ಊಟ ಆಹಾರನ ಆಶೀರ್ವದಿಸುವ ತಾಕತ್ತಿದೆ. आपके अन्न को आशीष देने वाला ताकत है. ಎಷ್ಟು ಜನರಿಗೆ ಅರ್ಥ ಆಯ್ತು ಗೊತ್ತಿಲ್ಲ. कितने लोग समझ पा रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ನಿನ್ನ ಊಟ आपका अन्न ಅಂದ್ರೆ ಬರೀ ಅನ್ನ ಸಾರು ಅಲ್ಲ. उसका मतलब सिर्फ ಇದ್ರ खाना ಅರ್ಥ और ಅಂದ್ರೆ दाल ನೋಡಿ, नहीं. ನಾನು ಓದ್ಲಮ್ಮ. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಏನ್ ಮಾಡ್ಬೇಕು? ಹೆಂಗೆ ಹೇಳ್ತೀರಾ? क्या कहेंगे? ಕೇಳಿದ್ರೆ ಹೇಳ್ತೀನಿ. सुनिए बताता हूँ. ಅವ್ರಿಗೇನಾಯ್ತು? उनको क्या हुआ? ದೇವರಾತ್ಮನ ಅವ್ರ ಮೇಲೆ ಬಂದ ತಕ್ಷಣ ಏನಾಯ್ತು? पवित्र आत्मा उनके ऊपर उतराते ही क्या ಅವ್ರ हुआ? ಸುವಾರ್ತೆ ಸಾರಿದ್ರ, उन्होंने सुसमाचार ಪ್ರವಾದನೆ बताया, ಮಾಡಿದ್ರ, उन्होंने भविष्यवाणी किया, ಗುಣಪಡಿಸಿದ್ರ, उन्होंने चंगाई दिया, ಅಥವಾ या फिर ದೇವರ ಮಹತ್ತುಗಳನ್ನ ಅನ್ಯ ಭಾಷೆಯಲ್ಲಿ ಆಡಿದ್ರ? परमेश्वर के सारे महत् कार्य को अन्य भाषा में उन्होंने ಏನ್ ಮಾಡಿದ್ರು? कहा. उन्होंने क्या कहा? ಅವರೆಲ್ಲರೂ ಅನ್ಯ ಭಾಷೆಗಳನ್ನು ಮಾತನಾಡುತ್ತಿರಲಾಗಿ वो सारे लोग अन्य भाषा में बात करने लगे. ಅಲ್ಲಿ ಮೇದ್ಯರು, वहां पर मिद्य लोग, ಯಾರು ಬೇರೆ ದೇಶದವರು दूसरे ಬಂದ್ರು. देशवासी, ಹಲೋ, ಏನಿದು? वह लोग आकर क्या है ನಾವು ये? ಮೇದ್ಯರು, हम मेद्य हैं. ಇವರೆಲ್ಲರೂ ಗಲಿಲಾಯದವರು, ये सारे लोग गलीलाई के हैं. ಇವರೆಲ್ಲ ನಮ್ಮ ಭಾಷೆ ಹೆಂಗ್ ಮಾತಾಡ್ತವ್ರೆ? ये सारे लोग हमारे भाषा को कैसे ಯಾರೋ बात कर ಕೇಳಿದ್ರು, रहे ನಿಮ್ हैं? ಭಾಷೆಯಲ್ಲಿ ಏನ್ ಮಾತಾಡ್ತವ್ರೆ? वो किसी ने पूछा तुम्हारे भाषा में वो क्या कह ಇವ್ರು रहे ನನ್ನ हैं? ಭಾಷೆಯಲ್ಲಿ इन्होंने कहा हमारे ದೇವರ भाषा में ಮಹತ್ತುಗಳನ್ನ ವರ್ಣಿಸ್ತಾ ಇದ್ದಾರೆ. परमेश्वर के चमत्कारों को वर्णन वो कर रहे हैं. ಅಲ್ಲಿ वहां पर ನಾಲಿಗೆನ ಬಂದ್ ಮಾಡ್ದ. जबान को उन्होंने बंद कर ಯಾಕೆ? दिया. क्यों? ತನ್ನ ಮಹತ್ವನ್ನ ವರ್ಣಿಸ್ತಾ ಇತ್ತು. अपने महत्व को वो वर्णन कर रहा ಎಲ್ಲಿ था. ತನ್ನ ಮಹತ್ವವನ್ನು ವರ್ಣಿಸೋದಿರ್ತದೋ जहां पर उनके महत्व को वर्णन ಅದು किया जाता ಸಭೆಯಾಗಿದ್ರು है, ಚಿಂತೆ ಇಲ್ಲ, ಎಚ್ಚರವಾಗು. वो कलीसिया हो तो भी चिंता नहीं, आप चौकस रहिएगा. ಯಾಕೆ? क्यों? ನಾವು हम ನಮಗೆ हमारे लिए ಪ್ರಖ್ಯಾತಿ ಮಾಡಿಕೊಳ್ಳೋಣ. हमारे नाम को बनाएंगे. ದೇವರು ಹೇಳ್ದ, परमेश्वर ने कहा ಈ ನಾಲಿಗೆ यह ಈ जबान ಕೆಲಸಕ್ಕೆ ನಾನು ಸೃಷ್ಟಿ ಮಾಡಿದ್ದಲ್ಲ, इस काम के लिए मैंने उसे नहीं रचा है. ತೆಗೆದಾಕ್ಬಿಟ್ಟ. उसे उन्होंने निकाल आदरे दिया. इल्ली लेकिन यहाँ ಈ पर ನಾಲಿಗೆಯ ಮೇಲೆ, इस जबान के ಅವರ ऊपर, ತಲೆಯ ಮೇಲೆ उनके सिर के ऊपर ಬೆಂಕಿಯ ನಾಲಿಗೆ, अग्निमय जबान, ಬೆಂಕಿಯ ನಾಲಿಗೆ. अग्निमय जबान. ಯಾಕೆ? क्यों? ಅವ್ರು ಮಾತಾಡುವಾಗ जब वो बात कर रहे ಅವ್ರಿಗೆ हैं ಗೊತ್ತಿಲ್ಲ, वो नहीं जानते हैं. ಸೂರ್ಯನಿಗಿಂತ ಬೆಳಗುವ ಆತನೇ, सूरज से भी ज्यादा प्रकाशित, ನದಿಗಳ ದಿಕ್ಕನ್ನು ನಿರ್ಣಯಿಸುವವನೇ, नदियों की दिशा को निर्धार करने वाले, ದೇವರ ಮಾತುಗಳನ್ನು ವರ್ಣಿಸ್ತಾರೆ. परमेश्वर के महत्वों को वो वर्णन कर रहे हैं. ಕೇಳ್ತಾ ಇದ್ದೀರಾ? क्या आप सुन रहे हैं? ಅದಕ್ಕೆ ವಿಮೋಚನ ಕಾಂಡದಲ್ಲಿ ಬರೆದದೆ, इसलिए निर्गमन के पुस्तक में लिखा गया है, ಕರ್ತನಾದಂತ ಯೆಹೋವನನ್ನ ಆರಾಧಿಸಬೇಕು. तुम्हारे परमेश्वर यहोवा की उपासना करना, ಆರಾಧಿಸಬೇಕು, आराधना करना है. ಆಮೆನ್. आमेन. ಯಾಕೆ? क्यों? ಆವಾಗ तब ನಿನ್ನ ಅನ್ನ ಪಾನಗಳ ಮೇಲೆ तुम्हारे अन्न और जल पर ದೇವರು ಯಾವುದೇ ಕೊರತೆ ಆಗದಂತೆ परमेश्वर बिना कोई कमी होए ಅದನ್ನ ಆಶೀರ್ವದಿಸುವನು. उन्हें वो आशीष ಅದು देंगे. ಹೇಳ್ತದೆ. वो उठे ಅದು ಲಿಸನ್, ಸೆರೆಮನೆಯಲ್ಲಿ जेल में
ಪೇತ್ರನ ದೈವದೂತನ ನಿಂತಲ್ಲೇ ನಿಂತಿದ್ದ. देवदूत जहाँ पर खड़ा है वहीं पर खड़ा था, ಆದ್ರೆ ಆ ಸರಪಣಿಗಳು ಪೇತ್ರನ ಕೈಯಿಂದ ಬಿದ್ದುಬಿಟ್ಟು. लेकिन वो जंजीरें जो है पेतरुस के Correct, हाथों हाँ? से गिर गए. सही है. ದೇವದೂತನ ಬಿಚ್ಚಲಿಲ್ಲ, देवदूत ने उसे नहीं खोला, ತಾನೇ ಬಿದ್ದುಬಿಟ್ಟು. वो अपने आप ही गिर गए. ಎಕ್ಸಾಕ್ಟ್ಲಿ निर्दिष्टता से. हंगे. वैसे ही ನೀನು ಆತನ ಆರಾಧಿಸುವಾಗ जब आप उनकी आराधना करते हो, ಒಂದೊಂದೇ ಸರಪಣಿಗಳು, एक एक ही जंजीर, ಸರಪಣಿ एक एक जंजीर, ಅದು ಯಾವುದೇ ಆಗಿರಲಿ, वो चाहे कुछ भी क्यों ना हो. 15 ನಿಮಿಷ ಆರಾಧಿಸಿದ್ರೆ, आप 15 मिनट आराधना करेंगे तो, ವರ್ಣಿಸಿದ್ರೆ, अगर वर्णन करेंगे तो ಸೈತಾನನು शैतान ಕಿಲೋಮೀಟರ್ಗಳಷ್ಟು ದೂರ ಓಡೋಗ್ಬಿಡ್ತಾನೆ. कहीं माइल दूर वो भाग जाएगा. ಕೇಳ್ತಾ ಇದ್ದೀರಾ? क्या आप सुन रहे हैं? ಅಗ್ನಿಕರ್ತನಾದ आपके परमेश्वर ಯೆಹೋವನನ್ನೊಬ್ಬನನ್ನೇ सिर्फ यहोवा की ನೀನು ಆರಾಧಿಸಬೇಕು. आपकी आराधना करना है. और तब ಆತನು ನಿಮ್ಮ ಅನ್ನಪಾನಗಳನ್ನು ನಿನ್ನ ಅನ್ನಪಾನಗಳನ್ನು ಆಶೀರ್ವದಿಸುವೆ. ಆಶೀರ್ವದಿಸೋನು. ಅಲ್ಲಿಗೆ ನಿಲ್ಲಿಲ್ಲ, आपके ಮುಂದೆ अन्न और जल को आशीष देंगे. ನಿಮ್ಮೊಳಗೆ ಯಾವ ವ್ಯಾಧಿಯೂ ಕೆಲವೊಂದು ವ್ಯಾಧಿ ಅಲ್ಲ, ಯಾವ ವ್ಯಾಧಿಯು ಉಂಟಾಗದಂತೆ ಮಾಡುವೆನು. ಮಾಡುವನು. और तेरे बीच में से रोग दूर करेगा. ಈ ನಾಲಿಗೆಗೆ ಒಂದು ಉದ್ದೇಶ ಇದೆ. इस जबान के लिए एक उद्देश्य है. ಇದು ನಿನಗೆ ಆರೋಗ್ಯ, आपको सेहत ನಿನ್ನ ನಾಲಿಗೆ ತರ್ತದೆ, आपका जबान लाएगा, ಇಲ್ಲದೆ ಹೋದ್ರೆ ತೆಗಿತದೆ. नहीं तो वो निकाल देगा.